ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಾಫಿಯ ಸಂಬಂಧಪಟ್ಟಂಥ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದ ಕಂತಿಗೆ ತಮಗೆ ಸ್ವಾಗತ. ಈಗ ಸುಮಾರು ಕಂತುಗಳಲ್ಲಿ ನಾವು ಕಾಫಿಯನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತಿನ ಚರ್ಚೆಯ ವಿಷಯ ಕಾಫಿಗೆ ನೀರು ನಿರ್ವಹಣೆ ಮತ್ತು ಚಾಟನೆ, ಗಿಡಕ್ಕೆ ಆಕಾರ ಕೊಡೋದು. ಇದರಲ್ಲಿ ನೀರು ನಿರ್ವಹಣೆ ಹೇಳೋ ವಿಷಯ ಹೆಚ್ಚು ಬರೋದಿಲ್ಲ, ಯಾಕೆಂದರೆ ಇಲ್ಲಿ ಕಾಫಿಗೆ ನೀರು ಕೊಡುವಂಥ ಬೆಳೆ ಕಡಿಮೆ, ನೀವು ಚರ್ಚೆಯಲ್ಲಿ ನೋಡ್ತೀರಿ. ಆದ್ರೂ ಕೂಡ ಇವತ್ತಿನ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಇರ್ಬೋದು ಅಥವಾ ಸಾಂಪ್ರದಾಯಿಕ ಪ್ರದೇಶದಲ್ಲೂ ಕೂಡ ಒಂದು ಮಟ್ಟಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ಹೆಚ್ಚಿನ ಬೆಳೆ ಬೆಳೆಯುವಂಥದ್ದು. ಈಗ ನಾವು ಟನ್ ಲೆಕ್ಕದಲ್ಲಿ ಮಾತಾಡ್ತೀವಿ ಅಂದರೆ ಅದಕ್ಕೆ ಎಲ್ಲದೂ ಕೊಳ್ಳೇಬೇಕಾಗತ್ತೆ, ಮಾಡಬೇಕಾಗತ್ತೆ. ಅದನ್ನು ಚರ್ಚೆ ಮಾಡ್ತೀವಿ. ಚಾಟನಿ, ಪ್ರೂನಿಂಗ್ ಏನಿದೆ ಅದು ಭಾಳ ಮಹತ್ವದ ವಿಷಯ. ಅದು ಅದ್ರ ಬಗ್ಗೆ ಇದು ಮಾಡೋಣ. ಈಗ ನಾವು ಬನ್ನಿ, ನಮ್ಮ ಮಾಮೂಲಿಯಂತೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡಿ ಕಾಫಿಯ ನೀರು ನಿರ್ವಹಣೆ ಮತ್ತು ಚಾಟನಿ ಬಗ್ಗೆ ಇವತ್ತು ತಿಳಿಸ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಂತಿಗೆ ಸ್ವಾಗತ. ಸರ್, ಈಗ ನಾನು ಇಂಟ್ರೊಡಕ್ಷನ್ ಹೇಳಿದಂಗೆ ಕಾಫಿ ನೀರು ನಿರ್ವಹಣೆ ಮತ್ತು ಚಾಟನಿ ಬಗ್ಗೆ ನೋಡೋಣ ಇವತ್ತು. ಸರ್, ಈಗ ಕಾಫಿ ಸಾಂಪ್ರದಾಯಿಕ ಪ್ರದೇಶದಲ್ಲಿ, ನಾವು ಈಗ ಚಿಕ್ಕಮಗಳೂರು ಈ ಬೆಲ್ಟಲ್ಲಿ ಎಲ್ಲ ಇದ್ದರೆ ಕಾಫಿ ರೇನ್ಫೆಡ್ ಕ್ರಾಪ್ ಇತ್ತು, ಮಳೆ ಆಶ್ರಿತ ಬೆಳೆನೇ ಇತ್ತು ಹೊರತು ಈಗ ಒಂದು 20 ವರ್ಷದ ಹಿಂದೆ ನೋಡಿದರೆ ಬಹುಶಃ ನೀರಾವರಿ ಎಲ್ಲೂ ಇರಲಿಲ್ಲ. ಅದು ಮತ್ತು ಹೇಗೆ ಮೇಂಟೈನ್ ಆಗಿತ್ತು ಅದು, ಅಥವಾ ನೀರಾವರಿ ಇಲ್ಲದೇ ಮಾಡ್ತೀನಿ ಹೇಳುವಂಥ ಸಿಚುವೇಶನ್ ಏನಿತ್ತು, ಹೇಗಿತ್ತು ಸರ್? ಇದು ಮೊದಲಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಬದಲಾವಣೆ ಇದೆ. ನಾವು ಕೆಲವೊಂದು ಪ್ರದೇಶಗಳಿತ್ತು, ಅಲ್ಲಿ ಇದು ಬ್ಲಾಸಮ್ ಶವರ್ಸ್ ಎಲ್ಲೂ ಫೇಲ್ ಆಗ್ತಾ ಇರಲಿಲ್ಲ ಅಂತ ಜಾಗ. ಅಂದರೆ ಸರ್, ಇದು ನಮ್ಮ ಹೊಸ ವೀಕ್ಷಕರ ಇದಕ್ಕೆ ದೃಷ್ಟಿಯಿಂದ, ಈಗ ಮಳೆಗಾಲದಲ್ಲಂತೂ ನೀರು ಕೊಡೋ ಪ್ರಶ್ನೆ ಇಲ್ಲ. ಸಾಮಾನ್ಯ ಕಾಫಿ ಇದ್ದೇರಿ ಎಲ್ಲ ಭಾರಿ ಮಳೆ ಪ್ರದೇಶಗಳು. ನವಂಬರ್ ತಿಂಗಳವರೆಗೆ, ಆಲ್ಮೋಸ್ಟ್ ಅಕ್ಟೋಬರ್ ಎಂಡ್ವರೆಗೆ ಮಳೆ ಇರ್ತಿತ್ತು. ಆಮೇಲೆ ನವಂಬರ್ ತಿಂಗಳ ಅಂದರೆ ಕಾಫಿ ಅರೇಬಿಕಾ ಕೊಯ್ಲಿಗೆ ಬಂದುಬಿಡ್ತದೆ. ರೋಬಸ್ಟಾ ಸಾಮಾನ್ಯ ಜನವರಿಯಲ್ಲಿ ಕೊಯ್ಲಿಗೆ ಬರುತ್ತೆ. ಸೊ ಆವಾಗ ಆ ಅವಧಿನಲ್ಲಿ ನೀರು ಬೇಡ ಅಲ್ವಾ? ಆವಾಗ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಎಲ್ಲೂ ಬೇಡ. ಅಲ್ಲಿಂದ ನೀವು ಹೇಳೋದು ಆಮೇಲೆ ಮುಂದೆ ಯಾವಾಗ ಬೇಕಾಗುತ್ತೆ, ಹೂ ಆಗೋದಕ್ಕೆ ನೀರು ಬೇಕಿತ್ತು. ಅದಕ್ಕೆ ನೀವು ಬ್ಲಾಸಮ್ ಶವರ್ ಅಂತ ಹೇಳ್ತೀವಿ. ಬ್ಲಾಸಮ್ ಶವರ್ ಅದು ಈಗ ಆ ಪ್ರದೇಶಗಳಲ್ಲಿ ಯಾವಾಗ ಸಾಮಾನ್ಯ ಜನವರಿನ ಬ್ಲಾಸಮ್, ನಿಮ್ಮ ನಿರೀಕ್ಷೆ ಜನವರಿ ಫೆಬ್ರವರಿ ಇಲ್ಲ, ಮಾರ್ಚ್ ಏಪ್ರಿಲ್ ಆ ಪೀರಿಯಡಲ್ಲಿ ಬರ್ತಾ ಇತ್ತು. ಆ ಪೀರಿಯಡಲ್ಲಿ ಕೊಯ್ಲು ಮುಗಿದು ಒಂದೂವರೆ ತಿಂಗಳ ಮೇಲೆ, ಕೊಯ್ಲು ಮಧ್ಯದಲ್ಲೂ ಕೂಡ ಬರ್ತಾ ಇತ್ತು. ಫೆಬ್ರವರಿ ಕೊನೆಯ ವಾರದಿಂದ ಹಿಡಿದು ರೋಬಸ್ಟಾದಲ್ಲಿ ಅಲ್ಲಿವರೆಗೆ ಬರ್ತಾ ಇತ್ತು. ಸೊ ಅಲ್ಲಿ ಅವಾಗ ಒಂದು ಮಳೆ ಬರ್ತಿತ್ತು. ಮತ್ತೆ ಅವಾಗ ಕ್ರಾಪ್ ಕಡಿಮೆ ಇದ್ರು ಕೂಡ ಲೇಬರ್ ಕಾಸ್ಟ್, ಇನ್ಪುಟ್ ಕಾಸ್ಟ್ ಎಲ್ಲ ಕಡಿಮೆ ಇತ್ತು. ಈಗಂತೂ ಸೊ ಅಲ್ಲಿಗೆ ನಿಲ್ಲಿ, ಅದಕ್ಕೆ ಮುಂದೆ ಹೋಗೋಣ. ಈಗ ಸರ್, ಈಗ ಮಳೆಗಾಲ ಮುಗಿದ್ಮೇಲೆ ನವಂಬರ್ದಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಫೆಬ್ರವರಿ ಎಂಡದವರೆಗೆ ಎಲ್ಲ ನೀರು ಕೊಡೋ ಪ್ರಶ್ನೆ ಇರಲಿಲ್ಲ. ಅದೇ ಸ್ಟ್ರೆಸ್ ಆಗ್ತಿತ್ತು. ಇಲ್ಲ, ಮಧ್ಯದಲ್ಲಿ ವಿಂಟರ್ ಇರಿಗೇಷನ್ ಅಂದ್ಬಿಟ್ಟು ನಾವು ಕೊಡ್ತೀವಿ. ಅಲ್ಲ, ಅದು ಈಗ ಆಯ್ತು ಸರ್. ಈಗ ಅದು ಮುಂದೆ ನಾವು ಹೈಯರ್ ಎಂಡಿಗೆ ಆಮೇಲೆ ಬರೋಣ. ಸಾಂಪ್ರದಾಯಿಕವಾಗಿ ಮಳೆಗಾಲ ಮುಗಿದ್ಮೇಲೆ ನವಂಬರ್ದಿಂದ ಮುಂದೆ ನೀರು ಕೊಡ್ತಿರ್ಲಿಲ್ಲ, ಪ್ರಶ್ನೆ ಇರಲಿಲ್ಲ. ಹೌದು. ಸೊ ಫೆಬ್ರವರಿ ಎಂಡ್ ಆಲ್ಮೋಸ್ಟ್ ಕೊಯ್ಲೆಲ್ಲ ಮುಗಿಯುವವರೆಗೆ ಗಿಡ ಹಂಗೆ ಸ್ಟ್ರೆಸ್ಸಲ್ಲಿ ಇರ್ತಿತ್ತು, ಸ್ವಲ್ಪ ಬಾಡ್ದಂಗೆ ಆಗ್ತಿತ್ತು, ಸ್ಟ್ರೆಸ್ ಆಗ್ತಿತ್ತು. ಆವಾಗ ಫೆಬ್ರವರಿ ಎಂಡು ಮಾರ್ಚ್ ಫಸ್ಟ್ ವೀಕ್ ಒಂದು ಮಳೆ ಬರೋದು ಆ ಏರಿಯಾದಲ್ಲಿ, ಬ್ಲಾಸಮ್ ಶವರ್ ಅದ್ರ ಪಾಡಿಗೆ ಅದು ಬರೋದು. ಆವಾಗ ಒಮ್ಮೆಗೆ ಟಕ್ ಅಂತ ಹೂ ಆಗ್ಬಿಡೋದು. ಯಾಕೆಂದರೆ ಇದು ಬ್ಲಾಸಮ್ಮು, ಬ್ಯಾಕಪ್ ಇದೆಲ್ಲ ಹೊಸ ರೈತರಿಗೆ ಇದು ಯಾವುದೂ ಗೊತ್ತಿಲ್ಲ, ನಿಮ್ಮ ಕಾಫಿ ಏರಿಯಾದವರಿಗೆ ಗೊತ್ತು. ಸೊ ಇದು ನೈಸರ್ಗಿಕವಾಗಿ ಬರ್ತಿತ್ತು. ಆವಾಗ ನೀರು ಕೊಡೋ ಪ್ರಶ್ನೆ ಬರಲಿಲ್ಲ. ಆಮೇಲೆ ಒಂದು ತಿಂಗಳ ಬಿಟ್ಟು ಮತ್ತೆ ಮಳೆ ಬರ್ತಿತ್ತ, ಬ್ಯಾಕಪ್ ಶವರ್ ಬರ್ತಿತ್ತ. ಮಳೆ ಅದು ಬರ್ತಾನೂ ಇತ್ತು, ಅಥವಾ ಮಾಯಿಶ್ಚರು ಒಳ್ಳೆ ಮಳೆ ಬ್ಲಾಸಮ್ ಶವರ್ ಬಂದ್ರು ಕೂಡ ಮಾಯಿಶ್ಚರ್ ರಿಟೈನ್ ಆಗಿರೋದು ಮಣ್ಣಲ್ಲಿ, ಅವಾಗ ಅದು ಸಹಾಯ ಮಾಡ್ತಾ ಇತ್ತು. ಅಷ್ಟೇ ಸಾಕಾಗ್ತಿತ್ತು. ಸೊ ಅಲ್ಲಿಗೆ ಸಾಮಾನ್ಯ ಮಾರ್ಚ್ ತಿಂಗಳ ಏಪ್ರಿಲ್ ವರೆಗೆ ಮುಗಿದೋಯ್ತು. ಪ್ರೀ ಬ್ಲಾಸಮ್ ಒಂದು ಸಾಧಾರಣ 3 ರಿಂದ 7 ಮಳೆಗಳು ಬರ್ತಾ ಇತ್ತು. ಓಕೆ, ಆವಾಗ ಈ ಮಳೆ ಹೂ ಆಗುವ ಹಂತದಲ್ಲಿ 3 ರಿಂದ 7 ಮಳೆ ದಿನಗಳು ಇರ್ತಾ ಇತ್ತು. ಸೊ ಆ ಪ್ರಮಾಣಕ್ಕೆ ಸಾಮಾನ್ಯ ಫೆಬ್ರವರಿಯಿಂದ ಏಪ್ರಿಲ್ ಎಂಡ್ವರೆಗೆ ಅಷ್ಟು ಮಳೆ ಬೀಳೋದು. ಈ ವರ್ಷ ಕೂಡ ಕೆಲವು ಜಾಗದಲ್ಲೇನೆ 3 ರಿಂದ 5 ಬಂದಿದೆ ಒಳ್ಳೆ ಮಳೆ. ಕೆಲವು ಜಾಗದಲ್ಲಿ ಇಲ್ವೇ ಇಲ್ಲ. ಸೊ ಅಲ್ಲಿ ಆಮೇಲೆ ಏಪ್ರಿಲ್ ಮೇ ಹೇಳಿದ್ಮೇಲೆ ಅಲ್ಲಿ ಹೂವಾಗಿ ಕಾಯಾಗಿ ಸೆಟ್ ಆಗಿರ್ತದೆ. ಮುಂದೆ ಮಳೆಗಾಲ ಶುರು ಆಗ್ಬಿಡ್ತದೆ, ನೀರಿಗೆ ಮತ್ತೆ ಬೇಡ. ಮತ್ತೆ ಮುಂದೆ
ನವಂಬರ್ದವರೆಗೆ ಮಳೆ ನೀರು ಬೇಡ, ಮುಂದೆ ಈ ಮಳೆ ಬರೋದು, ಹಿಂಗೆ ಮೇಂಟೈನ್ ಹಾಕೊಂಡಿತ್ತು. ಇದೆಲ್ಲೂ ನೀರಾವರಿಗಳ ಪ್ರಶ್ನೆ ಬಂದಿರಲಿಲ್ಲ. ಇದು ಸಾಂಪ್ರದಾಯಿಕ ಪ್ರದೇಶದಲ್ಲಿ. ಈಗ ನೀವು ಅಸಾಂಪ್ರದಾಯಿಕ ಪ್ರದೇಶ ಅಲ್ಲೇ ಎಲ್ಲೆಲ್ಲ ಎಕ್ಸ್ಟೆನ್ಷನ್ ನೀವು ಹೋದಾಗ ಅಥವಾ ಮಳೆಯ ಡಿಸ್ಟ್ರಿಬ್ಯೂಷನ್ ಎಲ್ಲ ಹಿಂದ್ಮುಂದಾಗಿ ಪ್ರಾಬ್ಲಮ್ ಆಯಿತು. ಅಲ್ಲಿ ನೀರಾವರಿಯ ಪ್ರಶ್ನೆ ಬಂತು. ಈಗಂತೂ ಯಾವ ಸ್ಟೇಜ್ ಅಂದರೆ ನೀರಿಲ್ಲದೆ ಇದ್ರೆ ಯಾವ ಕಾಫಿ ತೋಟ ಬೇಡ ಅಂತ. ಓಕೆ, ಈ ಸಾಂಪ್ರದಾಯಿಕ ಪ್ರದೇಶದಲ್ಲೂ ಯಾಕಂದ್ರೆ ಅದು ಬ್ಲಾಸಮ್ ಬಂದು ಸೆಟ್ಟಿಂಗ್ ಆದ್ರೆ ಮಿಕ್ಕಿದೆಲ್ಲ ಡಿಪೆಂಡ್ ಆಗೋದು. ಹೌದೌದು, ಅದೇ ಆಗಲಿಲ್ಲ ಅಂತ ಟೋಟಲ್ ಫೇಲ್ ಆಗ್ಬಿಡುತ್ತೆ, ಟೋಟಲ್ ಫೇಲ್ಯೂರ್ ಆಗ್ತಾ ಇದೆ. ಸೊ ಏನು ಕೇಳಿದ್ರೆ ಈಗ ಅದರ ಮಳೆ ಅಸ್ತವ್ಯಸ್ತ ಆಗಿದ್ದಕ್ಕೆ ಸಮಸ್ಯೆ. ಈ ಹೋದ ವರ್ಷ 70% ಬ್ಲಾಸಮ್ ಫೇಲ್ಯೂರ್ ಆಗಿರೋ ಅರಬಿಕ್ ರೊಬಸ್ಟಾ ತೋಟಗಳು ಇತ್ತು, ನೀರು ಕೊಡ್ತಾರೆ. ಅವಾಗ ಮಳೆ ಬರಲಿಲ್ಲ, ನೀರು ಕೊಡಕ್ಕಾಗ್ಲಿಲ್ಲ. ಈ ವರ್ಷನೂ ಅಷ್ಟೇ ಕೊಡ್ಬೇಕು, ನೀರೇ ಇಲ್ಲ ಈ ವರ್ಷ. ಹೋದ ವರ್ಷ ನೀರಿತ್ತು, ಕೊಡಕ್ಕಾಗ್ಲಿಲ್ಲ. ಈ ವರ್ಷ ನೀರೇ ಇಲ್ಲ. ಮೊದಲು 2 ಅಥವಾ ಅತಿ ಹೆಚ್ಚು 3 ರೌಂಡ್ ನಾವು ಇರಿಗೇಷನ್ ಕೊಟ್ರೆ ಸಾಕಾಗಿತ್ತು. ಈ ವರ್ಷ 5-6 ರೌಂಡ್ ನೀರು ಕೊಟ್ಟು ಬೇಸಿಗೆನಲ್ಲಿ ಇಲ್ಲಾಂದ್ರೆ ಇಲ್ಲ ಅಬರ್ಟ್ ಅಬರ್ಟ್ ಆಗೋದು, ಮತ್ತೆ ಗಿಡ ಆಗ್ಲೇ ಅದು ಶಿಂಕ್ ಆಗ್ಬಿಡೋದು. ಈ ಹಾಟ್ ಯಾವಾಗ ಬಿಸಿ ಗಾಳಿ ಹೋಗಕ್ ಶುರು ಆಯ್ತು, ಗಿಡ ಎಲ್ಲ ಆಗ್ಲೇ ಇದು ಒಣಗ್ಲಿಕ್ಕೆ ಶುರು ಆಯ್ತು. ಸೊ ಅಂದ್ರೆ ಈಗ ಆಯ್ತು. ಈಗ ನಾವು ನೀರಾವರಿ ಇನ್ನು ಹೇಗೆ ಕೊಡ್ತಾರೆ ಈಗ ಬ್ಲಾಸಮ್ ಶವರು ಮತ್ತೆ ಇದನ್ನು ಕೊಡೋದು? ಯಾಕಂದ್ರೆ ಈ ಗುಡ್ಡ ಬೆಟ್ಟ ಈ ಕಾಡು ಕೊಳ್ಳದಲ್ಲಿ ಡ್ರಿಪ್ಪಿನ ಮಾತಂತೂ ಇಲ್ಲ. ಅಲ್ಲಿ ಬ್ಲಾಸಮ್ ಅಂದ್ರೆ ಏನು, 20 ಸೆಂಟ್ಸ್ ಮಳೆ ಆದ್ರೂ ಕೂಡ ಬ್ಲಾಸಮ್ ಆಗುತ್ತೆ, 30 ಸೆಂಟ್ಸ್ ಆದ್ರೂ ಆಗುತ್ತೆ. ಮಿಲಿಮೀಟರ್ ಸೆಂಟ್ಸ್ ಅಲ್ಲಿ ಗೊತ್ತಿಲ್ಲ. ನಾವು ಒಂದು 10 mm ಮಳೆ ಇದ್ರು ಸಾಕು, 20 mm ಇದ್ರು ಕೂಡ ಮಳೆ ಹೂ ಆಗುತ್ತೆ. ಆದ್ರೆ ಒಂದು ಹೆಲ್ತಿ ಬ್ಲಾಸಮ್ ಅಂದ್ರೆ ಪೂರ್ತಿ ಹರಳಿ ಅದನ್ನ ಸೆಟ್ ಆಗಬೇಕು ಅಂತ ಸ್ಟೇಜಿಗೆ ಮಿನಿಮಮ್ ನಮಗೆ ಅದಕ್ಕೆ ಮಳೆ ಅಥವಾ ಇರಿಗೇಷನ್ ಈಕ್ವಲೆಂಟ್ 25 mm, 25 mm ಅಲ್ಲಿಂದ ಹಿಡಿದು ಇಲ್ಲಿ 40 mm ವರೆಗೂ ನೀರು ಬರಬೇಕು. ಅಷ್ಟು ಬೇಕು. ಈಗ ಇದು ಸರಿ ಏನ್ ಕೇಳಿದ್ರೆ ಒಂದೇ ಸರಿ ಜಗ್ಗಂತ ಹೂ ಆಗ್ತದೆ. ಇದು ಡಾರ್ಮನ್ಸಿ ಬ್ರೇಕ್ ಆಗಿ ಬರದೆ ಹೆಂಗೆ ಬಟಾಣಿ? ಅದೆಲ್ಲ ಅದು ಅದ್ರದ್ದು ವುಡ್, ಬ್ಲಾಸಮ್ ವುಡ್ ಎಲ್ಲ ರೆಡಿ ಇರುತ್ತೆ, ಬಟ್ಸು ಕೂಡ ರೆಡಿ ಇರುತ್ತೆ. ನೀರು ಮಳೆ ಬಂದು 5-7 ದಿವಸದಲ್ಲಿ ಅದು ಹೂ ಅರಳೋದಕ್ಕೆ ಶುರು ಆಗ್ಬಿಡುತ್ತೆ. ಡಾರ್ಮನ್ಸಿ ಬ್ರೇಕಿಂಗ್. ಮಳೆ ಬರಲಿಲ್ಲ, ನೀರು ಬರಲಿಲ್ಲ ಅಂದ್ರೆ ಅದು ಎಲಾಂಗೇಟ್ ಆಗಿರುತ್ತೆ. ಸಾಧಾರಣ ಉದ್ದುದ್ದ ಇರುತ್ತೆ, ಒಂದು ಅರ್ಧ ಇಂಚು ಮುಕ್ಕಾಲು ಇಂಚುವರೆಗೂ ಕೂಡ ಉದ್ದ ಬಂದಿರುತ್ತೆ ಫ್ಲವರ್ ಬಟ್ಸ್ ಎಲಾಂಗೇಟ್ ಆಗಿ. ಅವಾಗ ಏನಾದ್ರು ನೀರು ಕೊಡ್ತಾ ಇದ್ರೆ, ಮೇಲಿಂದ ನೀರು ಬೀಳ್ತಾ ಇದ್ರೆ ಅದು ಹಾಗೆ ಉದುರೋಗ್ಬಿಡುತ್ತೆ. ಈಗ ಮೇಲಿಂದನೇ ನೀರು ಬೀಳ್ಬೇಕು, ಅದು ಕಂಪಲ್ಸರಿ ಅಥವಾ ಕೆಳಗೆ ಗಿಡಕ್ಕೆ ನೀರು ಸಿಕ್ಕರೆ ಅದೊಂದು ಬಹಳ ನಾವು ಯಾಕಂದ್ರೆ ಸಾಂಪ್ರದಾಯಿಕ ಪ್ರದೇಶಗಳಿಗೆ ಹೋಗ್ಬೇಕಾದ್ರೆ ಈ ವರ್ಷದ ಮಟ್ಟಿಗೆ ಆದ್ರೆ ಮುಂದಿನ ವರ್ಷಗಳು ಕೂಡ ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ಕೊಟ್ಕೊಂಡು ಹೋದಾಗ ಅದು ಒಂದು ಸ್ಟ್ಯಾಗ್ರೆಂಟ್ ಫ್ಲವರಿಂಗ್ ಬರುತ್ತೆ, ಸಿಂಕ್ರೋನಿ ಬರೋದಿಲ್ಲ. ಅಂದ್ರೆ ಒಂದೇ ಸತಿ ಹೂ ಬಂದು ಕಾಯಿ ಕಟ್ಟೋದು ಅದೆಲ್ಲ ಆಗೋದಿಲ್ಲ. ಅದನ್ನು ಬರಬೇಕು ಅಂದ್ರೆ ಅಟ್ಲೀಸ್ಟ್ ಒಂದ್ ಸರ್ತಿ ಏನಾದ್ರೂ ಅದಕ್ಕೆ ನಾವು ಸ್ಪ್ರಿಂಕ್ಲರ್ ಅಲ್ಲಿ ಇರಿಗೇಷನ್ ಮೇಲಿಂದ ಬೀಳಬೇಕು. ಮಳೆ ಬಿದ್ರೆ ಅನುಕೂಲ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಡ್ಬೇಕು, ಇದು ಆಗ್ತದೆ. ಬಟ್ ಇನ್ನೊಂದು ಏನಂತ ಅಂದ್ರೆ ಈ ಇರಿಗೇಷನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಪಾಲಿನೇಟರ್ಸು ಬಹಳ ಮುಖ್ಯ. ಇದಕ್ಕೆ ಹನಿ ಬೀಸ್ ಮುಖ್ಯ ಕಾರಣ, ಬರಲೇಬೇಕು. ಮಳೆ ಬಂದ ನಂತರ ಎಲ್ಲಾ ಕಡೆ ಹೂ ಹರಳಿರುತ್ತೆ, ಇರೋ ರಿಸೋರ್ಸ್ ಪಾಲಿನೇಟರ್ಸ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿ ಬರಬೇಕು. ಅವಾಗ ರೈನ್ ಡಿಪೆಂಡೆಂಟ್ ನಮಗೆ ಪಾಲಿನೇಷನ್ ಅಲ್ಲಿ ಸ್ವಲ್ಪ ಫೇಲ್ಯೂರ್ ಜಾಸ್ತಿ ಆಗುತ್ತೆ. ನಾವು ಹಾಗೇನೆ ಇರಿಗೇಷನ್ ಕೊಟ್ಟಾಗ ಎಲ್ಲಕ್ಕೂ ಇಲ್ಲಿ ಇದು ಮತ್ತೆ ನೆಕ್ಟಾರು ಮತ್ತೆ ಪೋಲೈನ್ ಗ್ರೈನ್ ಸೋರ್ಸ್ ಲಿಮಿಟೆಡ್ ಆಗೋದ್ರಿಂದ ಸುತ್ತಮುತ್ತ ಎಲ್ಲ ಪಾಲಿನೇಟರ್ಸ್ ಅಲ್ಲಿ ಬರುತ್ತೆ. ಇನ್ವೇರಿಯಬ್ಲಿ ನಮಗೆ ಒಳ್ಳೆ ಚೆನ್ನಾಗಿ ಅಂದ್ರೆ ಈಗ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಈ ಅನುಕೂಲ ಇದೆ, ಈ ಅನುಕೂಲ ಇದೆ. ಅದನ್ನ ಅಲ್ಲ ಅಲ್ಲಿ ಕೂಡ ಅಷ್ಟೇ, ನಾವು ಸಾಂಪ್ರದಾಯಿಕ ಪ್ರದೇಶಗಳಾಗ್ಲಿ ಇಲ್ಲ ಆದ್ರೂ ಆಗ್ಲಿ ಬೇರೆ ಬಯಲುಸೀಮೆಲ್ಲಾಗ್ಲಿ ನಮಗೆ ನೀರು ಕೊಟ್ಟು ಹೂ ಬರ್ಸೋದು ಫೆಬ್ರವರಿ ನಂತರ ಬಹಳ ಅನುಕೂಲ. ಅಲ್ಲಿ ಏನಾಗಿದ್ರೆ ನಿಮಗೆ ಕಂಟ್ರೋಲ್ ಇರುತ್ತೆ, ಆವಾಗ ನೀವು ಸ್ಟ್ಯಾಗರ್ಡ್ ಮಾಡ್ಕೋಬಹುದು. ಸೊ ಈಗ ನೀವು ಹೇಳೋದು ಮಳೆನೂ ಬರಲಿಲ್ಲ, ನೀರು ಕೊಡ್ಲಿಲ್ಲ ಅಂದ್ರೆ ಹೂ ಆಗೋದಿಲ್ಲ. ಬರೀ ಹ್ಯೂಮಿಡಿಟಿಗೋಸ್ಕರ ಓಪನ್ ಆಗುತ್ತೆ, ಕೆಲವು ಅದು ಸೆಟ್ ಆಗುತ್ತೆ, ಮತ್ತೆ ಕೆಲವು ಓಪನ್ ಆಗಿರೋದಿಲ್ಲ, ಮತ್ತೆ ಅಬಾಟ ಬಿದ್ದೋಗುತ್ತೆ, ಮತ್ತೆ ಹೀಗೆ ಒಂದು ಸ್ಟ್ಯಾಗರ್ಡ್ ಒಂದೇ ಗೊಂಚದಲ್ಲಿ ಒಂದು ಬೆಳೆದ ಕಾಯಿ, ಒಂದು ಸಣ್ಣ ಕಾಯಿ, ಒಂದು ಬಿದ್ದು ಕಾಯಿ, 3 ಹಾಗೇನೆ ಇದು ಇರುತ್ತೆ. ಅದು ಒಟ್ಟಾರೆ ಈಗ ಇದು ಕೊಯ್ಲೆಲ್ಲ ಮುಗಿದ್ಮೇಲೆ
ಮಾರ್ಚ್ 15 ನಾರ್ಮಲಿ ಮಾರ್ಚ್ 15 ಹೇಳ್ಬೋದಾ ಬ್ಲಾಸಮ್ ಶವರ್? ಇದು ಫೆಬ್ರವರಿ 3ನೇ ವಾರದಿಂದಲೇ ನಾವು ನೋಡ್ಕೊಳ್ಬೇಕು. ಅದು ರೊಬಸ್ಟಾಕ್ಕೆ. ಇದು ಅರೇಬಿಕಾಗ್ ಮಾತ್ರ ಹೋಲ್ ಬಂತು ನಾವು ಕಾಯ್ಬೋದು. ಫೆಬ್ರವರಿ ಮಾರ್ಚ್ ಅರೇಬಿಕಾಗೆ ಮಾರ್ಚಲ್ಲಿ ಬಿದ್ದರೆ ಮಾರ್ಚ್ ನಾವು ಕಟ್ ಆಫ್ ಬಂತು ತಗೊಂಡ್ರೆ ನಾವು 3ನೇ ವಾರದ ಒಳಗಡೆ ಇರಿಗೇಷನ್ ಕೊಡ್ಬೇಕು. ಓಕೆ, ಒಂದು ಮಳೆ ಬೀಳುತ್ತದೆ ಅಂತ ಕಾಯ್ಬೋದು ಅಲ್ಲಿವರೆಗೆ, ಇಲ್ಲ ಮಾರ್ಚ್ ಕೊನೆ ವಾರದಲ್ಲಿ ಕೊಡ್ಲೇಬೇಕು. ಕೊಟ್ಟು ನೀವು ಹೇಳ್ದಂಗೆ ಬುಡದಲ್ಲಿ ನೀರು ಕೊಟ್ಟರೆ ಆಗ್ತಿತ್ತು, ಬಟ್ ಸಾಲದು ಕಿಂತ ಸ್ಪ್ರಿಂಕ್ಲರ್ ಕೊಟ್ಟರೆ ಯೂನಿಫಾರ್ಮ್ ಆಗಿ ಒಂದೇ ಸರಿ ನೀವು ಆಗ್ಲಿ ನೀವು ರೈಸ್ ಮಾಡಿದ್ರಿ ಒಂದು ಸ್ಟ್ರೆಸ್ ಪೀರಿಯಡ್ ಅಂತ. ರೋಬಸ್ಟಾಗ ಆ ಪ್ರಶ್ನೆ ಬರೋದೇ ಇಲ್ಲ. ಒಂದ್ ಕಡೆ ಹಣ್ಣಿರುತ್ತೆ, ಇನ್ನೊಂದ್ ಕಡೆ ಬಡ್ಡ ಆಗ್ಲೇ ರೆಡಿ ಇರುತ್ತೆ. ಅರೇಬಿಕಾದಲ್ಲಿ ಮಾತ್ರ ಗ್ಯಾಪು ಇಲ್ಲ. ಅರೇಬಿಕಾದಲ್ಲಿ ನಾವು ಹೆಚ್ಚಿಗೆ ನವೆಂಬರ್ ಡಿಸೆಂಬರ್ಗೆ ಹಣ್ಣು ಮುಗಿದೋಗುತ್ತೆ. ಫ್ಲವರ್ಗೆ 3 ತಿಂಗಳು ಗ್ಯಾಪ್ ಇರುತ್ತೆ. ಅವಾಗ ಇನ್ನೊಂದು ಪ್ರಾಕ್ಟೀಸ್ ಇದೆ, ವಿಂಟರ್ ಇರಿಗೇಷನ್ ಅಂತ ಕೊಡ್ತಾರೆ. ವಿಂಟರ್ ಇರಿಗೇಷನ್ ಬಂದಾಗ ಬಡ್ ಇದು ವುಡ್, ಇದು ಬ್ಲಾಸಮ್ ವುಡ್, ಬಡ್ ವುಡ್ ಇದೆಯಲ್ಲ, ಅದು ಬೆಳಿಲಿಕ್ಕೆ ಅಂದ್ರೆ ಅದು ಹೊಸದಾಗಿ ಮತ್ತೆ ಅದು ಬ್ರಾಂಚಸ್ ಬೆಳೆದು ಮತ್ತೆ ಹೊಸದಾಗಿ ಮೊಗ್ಗು ಮೂಡ್ಲಿಕ್ಕೆ ಅದು ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ನೀವು ಹೇಳಿದ್ರು ಸಾಮಾನ್ಯ ಕೊಯ್ಲು ಮುಗಿತಾ ಇದ್ದಂಗೆ ಇನ್ನೊಂದು ಕೊಯ್ಲು ಇದೆ ಬಾಕಿ ಹೇಳುವಾಗ ನೀರು ಕೊಡಬೇಕು. ಕೊಯ್ಲು ಇದ್ದಾಗೇನೆ ರೋಬಸ್ಟಾದಲ್ಲಿ ಕೊಯ್ಲು ಇದ್ದಾಗೆ ಕೊಡ್ತೀವಿ. ರೋಬಸ್ಟಾ ಆಯ್ತು, ಇದರಲ್ಲಿ ಅರೇಬಿಕಾದಲ್ಲೂ ಕೊಡ್ತೀವಿ. ಎರಡರಲ್ಲೂ ಇರಿಗೇಷನ್ ಪ್ರಾಕ್ಟೀಸ್. ಅದು ಮುಂದಿನ ಬಡ್ಗಳು ತಯಾರಾಗೋದಕ್ಕೆ ಅನುಕೂಲ ಆಗ್ತದೆ. ಬಡ್ಗಳು ಮತ್ತೆ ಬ್ರಾಂಚ್ಗಳು ಅದು ಆಗುತ್ತೆ. ಮತ್ತೆ ಅದರಿಂದ ಇದು ಮಾಯಿಶ್ಚರ್ ಸ್ವಲ್ಪ ತೊಂದರೆ ಇದ್ರೆ, ಕೆಳಗಡೆ ಮಾಯಿಶ್ಚರ್ ಸ್ಟ್ರೆಸ್ ಇದ್ರೆ ಕಾಯಿಗಳು ಅದು ಬೆಳೆಗಳು ಸರಿ ಡೆವಲಪ್ ಆಗೋದಿಲ್ಲ, ಬೀನ್ಸು, ಅದು ಕೂಡ ಸರಿ ಹೋಗುತ್ತೆ. ಮತ್ತೆ ನ್ಯೂಟ್ರಿಷನ್ ಕೂಡ ರೆಸ್ಟೋರ್ ಆಗುತ್ತೆ. ಈಗ ಮಾಯಿಶ್ಚರ್ ಇದ್ದಾಗ ತಗೊಂಡು ಅದು ರೆಸ್ಟೋರ್ ಆಗುತ್ತೆ. ಅಂದ್ರೆ ಪ್ರಾಪರ್ ಡೆವಲಪ್ಮೆಂಟ್ಗೆ ಎಲ್ಲದರಿಂದ ಈಗ ಇರುವಂತ ಗಿಡದ ಮೇಲೆ ಇರುವಂತ ಬೆಳೆಗೂ ಇದರಲ್ಲಿ ಅರೇಬಿಕಾದಲ್ಲಿ ಮುಗಿದೋಗಿರುತ್ತೆ. ನವೆಂಬರ್ ಅಂದ್ರೆ ಅಷ್ಟೊತ್ತಿಗೆ ಅದ್ರ ಬೆಳವಣಿಗೆ ಎಲ್ಲ ಮುಗಿದೋಗಿರುತ್ತೆ, ಹಣ್ಣಾಗಿರುತ್ತೆ. ರೋಬಸ್ಟಾದಲ್ಲಿ ಇನ್ನೂ ಅವಧಿ ಇರುತ್ತೆ, ಯಾಕೆಂದರೆ ಜನವರಿ ಎಂಡ್ವರೆಗಿಂದು ಬೆಳವಣಿಗೆ ಇರೋದಕ್ಕೆ. ಅದು ಆಯಿತು, ಮುಂದಿನ ಬೆಳೆಯ ಸಂಬಂಧಪಟ್ಟಂಥ ರೆಂಬೆಗಳು ಮತ್ತೆ ಇದು ಆಗೋದಕ್ಕೆ ಅವಕಾಶ ಆಗುತ್ತೆ ಈ ಮಧ್ಯಂತರ. ಇತ್ತೀಚೆಗಂತೂ ನಾವು ಕೊಡ್ತಾ ಇರೋ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಹೆಚ್ಚು ಮಹತ್ವ ನಾವು ಕೊಡ್ತಾ ಇದ್ದೀವಿ. ಅಲ್ಲಿಗೆ ಬರೋಣ ಸರ್. ಈಗ ನಾವು ಬ್ಲಾಸಮ್ ಶವರ್ನಲ್ಲಿ ಇದ್ದೀವಿ. ಬ್ಲಾಸಮ್ಮು ಬೇಕಪ್ಪು. ಈಗ ನಾವು ಒಂದು ಮಳೆ ಬರಬೇಕು, ಅದೆಲ್ಲ ಕುತ್ಕೊಂಡು ಕಾದ್ಕೊಂಡು ಇರೋಕ್ಕಾಗೋದಿಲ್ಲ. ಈಗ ಹಂಗಾಗಿ ಸ್ಪ್ರಿಂಕ್ಲರ್ ಮಾಡ್ತಾರೆ. ಆದರೆ ಅದಾದಮೇಲೆ ಎಷ್ಟು ಬೇಕು? ಈಗ ಆಯಿತು, ನಾವು ಫೆಬ್ರವರಿ ಎಂಡಿಂದ ಮಾರ್ಚ್ ಎಂಡದೊಳಗೆ ರೋಬಸ್ಟಾ ಮತ್ತು ಇದಕ್ಕೆ ನಾವು ಬ್ಲಾಸಮ್ ಶವರ್ ಕೊಡ್ತೀವಿ. ಅದಾಗಿ 3 ವಾರಕ್ಕೆ ಬ್ಯಾಕಪ್ ಶವರ್ ಕೊಡ್ತೀವಿ, 2ನೇ ಕೊಡಬೇಕು. ಅಲ್ಲಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಏಪ್ರಿಲ್ 15 ಮುಗಿದೋಗ್ತದೆ. ಏಪ್ರಿಲ್ 15 ಬಂತು ಬ್ಯಾಕಪ್ ಮುಗಿಯೋ ತನಕ. ಮುಂದೆ ನೀರಾವರಿ ಬೇಕಾ? ಈ ವರ್ಷ ಬೇಕಾಯಿತು, ಸಾಧಾರಣ ಬೇಕಾಗೋದಿಲ್ಲ. ಸೊ ಹಂಗಾರೆ ಬೇಡ, ಒಂದು ನೀರು ಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ ಮುಂದೆ. ಸೊ ಅಲ್ಲಿಗೆ 3 ನೀರು ಕೊಟ್ವಿ. ಈಗ ಯಾಕೆ ಬ್ಲಾಸಮ್ ಟು ಬ್ಯಾಕಪ್ಪು ಒಂದು 3 ವಾರ 21 ದಿನ ಗ್ಯಾಪು. ಅಲ್ಲಿಂದ ಮುಂದೆ 1 ಅಥವಾ 2 ನೀರು ಬೇಕಾಗ್ಬೋದು. ಕಡಿಮೆ ಮಳೆಗಾಲ ಬಂದಮೇಲೆ ನೀರು ಬೇಡ. ಮತ್ತೆ ನವೆಂಬರ್ದಲ್ಲಿ ಇಷ್ಟು ದಿನ ರೂಢಿ ಇರಲಿಲ್ಲ, ಈಗ ಒಂದು ನೀರು ಕೊಡೋ ಪದ್ಧತಿ ಬಂದಿದೆ. ಇಲ್ಲ, ಲಾಂಗ್ ಬೇಕಿಂದ ಭಾಳ ವರ್ಷದಿಂದ ಆಗಲಿ, ಅದೇ ಇತ್ತೀಚೆಗೆ. ಸೊ ಅಲ್ಲಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 5 ನೀರಾವರಿ ಸಾಕು ಇದರಲ್ಲಿ. ಖಂಡಿತ ಅಷ್ಟೇ ಸಾಕು. ಈಗ ಬೇರೆದ್ರಂಗೆ ಈಗೆಲ್ಲ ನಾವು ಅಡಿಕೆಗೆ ವಾರಕ್ಕೆ 2 ಸರಿ ಕೊಡ್ತೀವಿ, ಇನ್ನೊಂದಕ್ಕೆ ವಾರಕ್ಕೆ 3 ಸರಿ ಕೊಡ್ತೀವಿ. ಆ ಪ್ರಶ್ನೆ ಇಲ್ಲ, ಅಷ್ಟು ಪ್ರಶ್ನೆ ಬರೋದೇ ಇಲ್ಲ. ಇದು ತಾಯಿ ಬೇರಿರಂತೂ ಆಳ ಬೇರು ಒಟ್ಟಾಗುತ್ತೆ. ಅಥವಾ ಅದರದ್ದು ಹೂವು ಮತ್ತು ಕಾಯಿ ಬರುವ ಪ್ಯಾಟರ್ನ್ ಹಂಗಿದೆ. ಹಂಗಾಗಿ ಯಾಕೆಂದ್ರೆ ನಾವು ಅಡಿಕೆನೆಲ್ಲ ಕೊಡಲೇಬೇಕು. ನಾವು ವಾರಕ್ಕೆ 2 ಸರಿ ಕೊಟ್ಕೊಂಡು ಹೋಗ್ತೀವಿ. ಎಲ್ಲಿ ನವೆಂಬರ್ ತಿಂಗಳಿನಿಂದ ಶುರು ಮಾಡಿದರೆ ಮೇ ಎಂಡದವರೆಗೆ ವಾರಕ್ಕೆ 2 ಸರಿ ಕೊಡ್ತೀವಿ. ಅಷ್ಟು ನೀರಾವರಿ ಕಂಪಲ್ಸರಿ ಬೇಕು. ಕಾಫಿನಲ್ಲಿ ಆ ಪ್ರಶ್ನೆ ಇಲ್ಲ. ಒಂದು 5 ನೀರು ಸಮೃದ್ಧವಾಗಿ ಕೊಟ್ಟರು ಮತ್ತು ವಿಪರೀತ ನೀರು ಕೊಟ್ಟರು ವರ್ಷ ತೊಂದರೆ ಆಗ್ಬೋದು. ಕಾಫಿನಲ್ಲಿ ಅಗತ್ಯ ಬೀಳೋದಿಲ್ಲ. ಇಲ್ಲ, ತುಂಬಾ ನೀರು ಕೊಟ್ರೆ ಇಮ್ಮೆಚೂರ್ ಶೆಡ್ಡಿಂಗ್ ಆಗುತ್ತೆ. ಅದು ಓಕೆ, ನೀರು ಹೆಚ್ಚಾದ್ರೆ ಕಾಯಿ ಉದುರ್ತದೆ. ಮಳೆಗಾಲದಲ್ಲಿ ಭಾರಿ ಮಳೆ ಆದಾಗ ಆ ಲೆಕ್ಕದಲ್ಲಿ. ಸೊ ಹಂಗಿದ್ರೆ ಈಗ ಇದೇ ಕಾರಣಕ್ಕೆ ಬಹುಶಃ ಬರೇ ಕಾಫಿಯನ್ನು ಮಾಡೋದಲ್ಲಿ ಡ್ರಿಪ್ನ ಬದಲಿಗೆ ಜೆಟ್ ಮಾಡ್ತಾರಂತ. ಈಗ ಕಾಫಿ ಎಸ್ಟೇಟ್ಗಳಲ್ಲೆಲ್ಲ ಸ್ಪ್ರಿಂಕ್ಲರ್, ಎಲ್ಲೂ ಯಾರು ಮಾಡೋದೇ ಇಲ್ಲ. ಅಲ್ಲಿದೆಲ್ಲ ಡ್ರಿಪ್ ಮಾಡಿದವರೆಲ್ಲ ನಾನು ಅಂದಾಜು ನಾವೆಲ್ಲ ಹೇಳಿದ್ರೆ ಒಂದು 100 ತೋಟ ಡ್ರಿಪ್ ಅಲ್ಲಿ ಮಾಡಿದ್ರೆ 90% ಅದು ಫೇಲ್ಯೂರ್. ಅದು ಯಾಕೆ ಡ್ರಿಪ್ ಅನ್ನು ಮೇಂಟೈನ್ ಮಾಡೋದೇ. ಅದಕ್ಕೆ ಡ್ರಿಪ್ ಜೊತೆಗೆ 1 ಅಥವಾ 2 ರೌಂಡ್ ಸ್ಪ್ರಿಂಕ್ಲರ್ ಕೊಟ್ಟು ತೋಟಗಳಲ್ಲಿ 100% ಸಾಕು. ಆದ್ರೆ ಹಂಗಲ್ಲ ಸರ್, ಡ್ರಿಪ್ ಈಗಾದ್ರೂ ಅಷ್ಟೊಂದು ಕೆಲಸ ಇಲ್ಲ ಅಂತ ಹೇಳೋದು.
ಅದನ್ನು ಸುತ್ತಿಡೋದು ಕಟ್ಟಿಡೋದೇ ಒಂದು ದೊಡ್ಡ ರಾಮಾಯಣ. ವರ್ಷಾನಿಡೀ ಮೇಂಟೈನ್ ಮಾಡ್ಬೇಕು. ಈಗ ಹೆಂಗೆ ಮಾಡಿದ್ರು ನವಂಬರ್ವರೆಗೆ ನೀರು ಬೇಡ ನಿಮಗೆ. ಜೂನ್ ಟು ನವಂಬರ್ ಅಂತೂ ನೀರು ಪ್ರಶ್ನೆ. ಅದು ಓಕೆ, ಬೇರೆ ಬೆಳೆಗಳಲ್ಲೂ ಹಂಗೆ ಆಗುತ್ತೆ. ಸೊ ನೀವು ಹೇಳೋದು ಇಲ್ಲಿ ಸ್ಪ್ರಿಂಕ್ಲರನ್ನು ಹೆಚ್ಚಿಗೆ ಬಳಕೆ ಮಾಡ್ತಾರೆ. ಕಾಫಿಗೆ ಇಷ್ಟೇ ನೀರು ಸಾಕು. ಈವನ್ ನಿಮ್ಮ ಹತ್ರ ನೀರು, ನನ್ನ ಹತ್ರ ಅಷ್ಟು ಬೋರ್ ಇದೆ, ಇಷ್ಟು ನೀರಿದೆ, ಇಷ್ಟು ಹಳ್ಳ ಇದೆ ಅಂತಂದ್ರೂ ಕಾಫಿಗೆ ಹೆಚ್ಚಿಗೆ ನೀರು ಕೊಟ್ಟರೆ ಪ್ರಾಬ್ಲಮೇ ಆಗುತ್ತೆ ಹೊರತು ಅನುಕೂಲ ಅಂತೂ. ಅದೊಂದು ನಮ್ಮ ಪ್ರೇಕ್ಷಕರು ಗಮನಿಸಬೇಕು. ಮಳೆಗಾಲದ ಬೆಳೆ ಮಳೆ ಅಷ್ಟೇ, ಮಳೆಗಾಲದ ಏರಿಯಾದಲ್ಲಿ ಬರೋ ಅಷ್ಟು ನೀರು ಕೊಡಬೇಕು ಅಂತ ಅದನ್ನ ಕಲ್ಪನೆ ಬೇಡ. ನಮಗೆ ಅಗತ್ಯಕ್ಕೆ ತಕ್ಕಂತೆ ನಾವು ಕೊಟ್ಟರೆ ಸಾಕು. 5 ಅಥವಾ ಅತಿ ಹೆಚ್ಚಿನ 7 ಇರಿಗೇಷನಲ್ಲಿ ನಾವು ಅದನ್ನು ವಾಟರ್ದು ಏನಿದೆಯೋ ಅದನ್ನು ನಾವು ಸಪ್ಲಿಮೆಂಟ್ ಮಾಡ್ಬೋದು. ಇನ್ನು ಈಗ ಎಕ್ಸ್ಟ್ರೀಮ್ ಪರಿಸ್ಥಿತಿಯಲ್ಲಿ ಬಯಲುಸೀಮೆನೆಲ್ಲ ಮಾಡ್ಕೊಂಡಾಗ ಮಳೆ ಮಧ್ಯದಲ್ಲಿ ತಿಂಗಳನ್ನಿಟ್ಲೆ ಕೈ ಕೊಟ್ಟರೆ ನೀರು ಬೇಕಾಗ್ಬೋದು ಅಂತ ಬಿಟ್ಟರೆ, ಇದಕ್ಕೆ ನೀರು ಹೆಚ್ಚಾದರೆ ಪ್ರಾಬ್ಲಮ್ ಹೊರತು ತೀರಾ ನೀರು ಬೇಕಾದಂಥ ಬೆಳೆ ಅಲ್ಲ. ಆ ಲೆಕ್ಕದಲ್ಲಿ ಒಂದು ಮೇಲ್ನೋಟಕ್ಕೆ ಒಂದು 4 ರಿಂದ 5 ಇರಿಗೇಷನ್ ಸಾಕಾಗುತ್ತೆ. ಈಗ ಮತ್ತೆ ನಮ್ಮ ದೇಶದಲ್ಲೇ ತೊಗೊಂಡ್ರೆ ಇದು ಪಶ್ಚಿಮ ಘಟ್ಟದಲ್ಲೂ ಇದೆ, ಪೂರ್ವ ಘಟ್ಟದಲ್ಲೂ ಇದೆ, ಮಧ್ಯದ ಕೆಲವು ಈ ಶಿವರಾಯ ಹಿಲ್ಸು ಅಲ್ಲೆಲ್ಲ ಇದೆ. ಅಲ್ಲಿ ಈ ಡ್ರೈ ಸ್ಪೆಲ್ ಬರೋದು 1 ತಿಂಗಳು 1.5 ತಿಂಗಳು ಡ್ರೈ ಸ್ಪೆಲ್ ಬರೋದು ಭಾಳ ಕಾಮನ್. ಅದು ಲೋಯರ್ ಪಳ್ನೀಸ್ ಅಲ್ಲಿ ಕೂಡ ಅಷ್ಟೇ ಡ್ರೈ ಸ್ಪೆಲ್ ಬರೋದು ಭಾಳ ಕಾಮನ್. ಅಲ್ಲೇನು ಸಪ್ಲಿಮೆಂಟರಿ ಇರಿಗೇಷನ್ ಕೊಡೋದಿಲ್ಲ. ಬ್ಲಾಸಮ್ ಬ್ಯಾಕಿಂಗ್ ಕೊಟ್ಟ ನಂತರ ಮಧ್ಯದಲ್ಲಿ ಏನು ಬರೋದೇನೇ ಇಲ್ಲ, ತಡ್ಕೊಳ್ಳುತ್ತೆ. ಇದಕ್ಕೆ ಆ ಗಟ್ಟಿತನ ಇದೆ. ನೀರು ಹೆಚ್ಚಾದರೆ ಪ್ರಾಬ್ಲಮ್ ಆಗುತ್ತೆ. ಜವಳು ನಿಂತರೆ ಬಹುಶಃ ಎಲ್ಲ ಕಾಯಿ ಎಲ್ಲ ಉದುರೋಗ್ತದೆ. ಏನು ಒಂದು ಹೂ ಬರದೇ ಗಿಡ ಬೆಳ್ಕೊಂಡು ಹೋಗ್ಬೋದು ಬೇರೆ ಟೈಮ್ನಲ್ಲಿ. ಆದರೆ ಕಾಯಿ ಬೆಳವಣಿಗೆ ಹಂತದಲ್ಲಿ ನೀರೇನು ನಿಂತರೆ ಇದ್ದಿದ್ದ ಕಾಯಿ ಏನು ನೀರ್ಕಾಯಿ ಅಂತ ಹೇಳ್ತೀರ, ಅದಕ್ಕೆ ನೀರ್ಕಾಯಿ ಅಂತೇಳಿ ಎಲ್ಲ ಉದುರೋಗ್ತದೆ. ಅಂದರೆ ಇದಕ್ಕೆ ಸ್ವಲ್ಪ ಸ್ಟ್ರೆಸ್ಸೇ ಬೇಕು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. MSGP ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ MSGP ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. BCI ಕಾಪರ್ ಸಲ್ಫೇಟ್, ಕೊಳೆ, ಅಂಥ್ರಾಕ್ನೋಸ್, ಎಲೆಚುಕ್ಕೆ ಮುಂತಾದ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಬೋರ್ಡೋ ದ್ರಾವಣ ತಯಾರಿಗೆ ಅತ್ಯುತ್ತಮ ಗುಣಮಟ್ಟದ ಟೆಕ್ನಿಕಲ್ ಗ್ರೇಡ್ ಮೈಲುತುತ್ತ BCIನಿಂದ. ಅಡಿಕೆ, ಕಾಳುಮೆಣಸು, ಶುಂಠಿ, ಏಲಕ್ಕಿ, ಕಾಫಿ, ಕೋಕೋ, ರಬ್ಬರ್, ದಾಳಿಂಬೆ, ದ್ರಾಕ್ಷಿ ಬೆಳೆ ರಕ್ಷಣೆಗೆ
ಶತಮಾನ ಕಳೆದರೂ ಇಂದಿಗೂ ಪರಿಣಾಮಕಾರಿ ಈ ಮೈಲುತುತ್ತ. ಭಾರತ್ ಕೆಮಿಕಲ್ ಇಂಡಸ್ಟ್ರೀಸ್, ಹಾಸನ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರಿ, ಈಗ ನಾನು ಇದರದ್ದು ಇನ್ನೊಂದು ದಿಕ್ಕಿನ ಪ್ರಶ್ನೆ ಕೇಳ್ತೀನಿ. ಈಗ ನಾವು ಅಂತರ ಬೆಳೆಯಾಗಿ ಅಡಿಕೆನಲ್ಲಿ ಹಾಕೋದಕ್ಕೆ ಕಂಡಲ್ಲೆಲ್ಲ ರೆಕಮೆಂಡ್ ಮಾಡ್ತಾ ಇದ್ದೀವಿ. ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಹಾಕ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ನವಂಬರ್ ತಿಂಗಳಿಂದ ಕಂಟಿನ್ಯೂಸ್ ಮೇ ತಿಂಗಳವರೆಗೆ ಅಡಿಕೆಯಲ್ಲಂತೂ ಕಂಪಲ್ಸರಿ ನೀರು ಕೊಡಬೇಕಾಗತ್ತೆ. ಅದಲ್ಲೇ ಅದೇ ಡ್ರಿಪ್ನಿಂದನೇ ಒಂದೇ ಲ್ಯಾಟ್ರಲಲ್ಲಿ ನೀರು ಬೀಳ್ತಾ ಇರುತ್ತೆ ಒಂದು ಕಾಫಿಗೆ. ಇಲ್ಲವ ಕೊನೆ ಪಕ್ಷ ಅಲ್ಲೇ ಆಜುಬಾಜು ಇರ್ತದೆ. ಒಮ್ಮೆ ಇದಕ್ಕೆ ಕೊಟ್ಟಿಲ್ಲ ಅಂದರೂ ಅದು ಕೊಟ್ಟಿದ್ದು ಇದಕ್ಕೆ ಸಿಗ್ತದೆ. ಮಳೆ ಮುಗಿದಲ್ಲಿಂದ ಅಕ್ಟೋಬರ್ ಬೇಡ, ನವಂಬರ್ ತಿಂಗಳಿಂದ ನೀರಾವರಿ ಶುರು ಮಾಡಿದರೆ ಮೇ ಎಂಡದವರೆಗೆ ಕಂಪಲ್ಸರಿ ವಾರಕ್ಕೆ 2 ಸರಿ ಎಲ್ಲ ಕೊಡ್ತಾರೆ. ನೀರು ಚೆನ್ನಾಗಿದೆ, ವಾರಕ್ಕೆ 2 ಸರಿ ಕೊಡ್ತಾರೆ. ಅಲ್ಲಿ ಹಾಕಿದ ಕಾಫಿ ಕತೆ ಏನಾಗ್ತದೆ? ಏನು ತೊಂದರೆ ಆಗೋದಿಲ್ಲ. ವರ್ಷ ಕಾಯಿ ಬಿಟ್ಟು ಏನೋ ಸಮಸ್ಯೆ ಆಗಿದೆಯಾ? ಕೆಲವು ಕಡೆ ಇದು ರನ್ನಿಂಗ್ ಬ್ಲಾಸಮ್ ಬಂದಿದೆ. ಬಟ್ ಅಲ್ಲಿಗೆ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಅಲ್ಲಿಗೆ ಡ್ರಿಪ್ ಹಾಕೊಳ್ಬೋದು. ಕಾಫಿಗೆ ಡ್ರಿಪ್ ಜೊತೆಗೆ ಒಂದು ಸ್ಪ್ರಿಂಕ್ಲರ್ ಒಂದು ಅಥವಾ 2 ಬಾರಿ ಸ್ಪ್ರಿಂಕ್ಲರ್ ಬರಂಗ್ ಮಾಡ್ಕೋಬೇಕು. ಅಲ್ಲ, ಅದು ನೀವು ಬ್ಲಾಸಮ್ ಆ ಶವರ್ ಕಾರಣಕ್ಕಾಯ್ತು. ನಾನು ಅದು ನೀರು ಇದಾಯ್ತು. ಈಗ ನವಂಬರ್ದಿಂದನೇ ಕಂಟಿನ್ಯೂಸ್ ವಾರಕ್ಕೆ 1 ಸರಿ 2 ಸರಿ 3 ಸರಿ ನೀರು ಕೊಟ್ಟಿದ್ರಿಂದ ನಿಮ್ಮ ಬೆಳೆ ಏನಾದ್ರು ಅಸ್ತವ್ಯಸ್ತ ಆಗಿದೆಯಾ? ಏನಾಗಿದೆ ಅಸ್ತವ್ಯಸ್ತ ಏನಾಗುತ್ತೆ? ಹೇಗೆ ಅದು ಅಲ್ಲಿಗೆ ಅಡ್ಜಸ್ಟ್ ಆಯ್ತಾ? ಏನಾಯ್ತು ಅದು? ಅಲ್ಲ, ಅದೇ ಥರ ಮಳೆ ಬರ್ತಾ ಇರುತ್ತಲ್ಲ ಮಲೆನಾಡಲ್ಲಿ. ಅಲ್ಲ, ನಾನು ಬಯಲುಸೀಮೆನಲ್ಲಿ, ಚಿತ್ರದುರ್ಗ ನಿಮ್ಮ ಅದನ್ನೇ ಮಲೆನಾಡಲ್ಲಿ ಸಿಬುಲೇಟ್ ಆಯ್ತು ಅಷ್ಟೇ. ಇಲ್ಲೇ ಏನು ವೈಪರೀತ್ಯ ಬಂದಾಗ ಏನೋ ತೊಂದರೆ ಆಗುತ್ತಾ? ಮಲೆನಾಡು ಆಗೋದಿಲ್ಲಲ್ಲ. ಆ ಥರ ಏನು ಬರುತ್ತೆ. ಹಾಗಾಗಿ ಈಗ ಮಳೆ ಸ್ವಲ್ಪ ಹಿಂದೆ ಮುಂದೆ ಅಥವಾ ಈಗ ಹಿಡ್ಕೊಂಡು ಹೋಯ್ದ್ರು ಅದ್ರ ಪಾಡಿಗೆ ಅದು ಆ ಟೈಮ್ನಲ್ಲೇ ಹೂವಾಗ್ತದೆ. ಸಾಮಾನ್ಯವಾಗಿ ಏಪ್ರಿಲ್ ಏನೇ ಮಳೆ ಬರ್ತದೆ ಅಂತ ಹೇಳಿದ್ರು ಮಾರ್ಚ್ ನಂತರ ಮೇ ಮಧ್ಯದಲ್ಲಿ ಮಳೆ ಇರೋದಿಲ್ಲ. ಅತಿ ಹೆಚ್ಚು ಅಂದರೆ 1 ಸರ್ತಿ ಅಥವಾ 2 ಸರ್ತಿ ಪ್ರೂನಿಂಗ್ ಜಾಸ್ತಿ ಆಗುತ್ತೆ ಅಷ್ಟೇ. ಚಿಗುರು ಜಾಸ್ತಿ ಆಗುತ್ತೆ. ಅದು ಚಿಗುರು ತೆಗೆದು ಇಲ್ಲಿ 2 ಬಾರಿ ಮಾಡೋದ್ರಲ್ಲಿ 3 ಸರ್ತಿ. ಹಂಗಾರೆ ಈಗ ರನ್ನಿಂಗ್ ಅಂದ್ರೆ ಬಹುಶಃ ಇದು ತಳಿ ಸ್ಪೆಸಿಫಿಕ್ ಇದೆಯಾ? ಈ ಚಂದ್ರಗಿರಿ ಅಡ್ಜಸ್ಟ್ ಆಗಿದೆ ಅಂತೀರಾ ಅಥವಾ ಎಲ್ಲ? ಯಾಕೆ ಹಿಂದೆ ಕಾವೇರಿ ಎಲ್ಲ ಅಡಿಕೆ ತೋಟದಲ್ಲಿ ಪ್ರಾಬ್ಲಮ್ ಆಗಿತ್ತು ಅದು? ಇಲ್ಲ, ಅದು ಬೇಗ ಹಣ್ಣಾಗ್ತಾ ಇತ್ತು, ಒಣಗಿಸ್ಲಿಕ್ಕೆ ತೊಂದರೆ ಇತ್ತು. ಅದು ವೆರೈಟಿ ಇಶ್ಯೂ ಅದು. ಓಕೆ ಓಕೆ. ಸೊ ಹಾಗಾದ್ರೆ ಈಗ ಅಡಿಕೆ ತೋಟ ಅಥವಾ ತೆಂಗಿನ ತೋಟದಲ್ಲಿ ರೋಬಸ್ಟ ಹಾಕಲಿ, ಅರೇಬಿಕಾ ಹಾಕಲಿ, ಬೇರೆದಕ್ಕೆಲ್ಲ ನೀರು ಕೊಟ್ಕೊಂಡು ಹೋದ್ರು ನಿಮಗೆ ಬೆಳೆ ದೃಷ್ಟಿಯಿಂದ ಏನು ಪ್ರಾಬ್ಲಮ್? ಇನ್ನೊಂದು ಸಮಸ್ಯೆ ಏನಂತಂದ್ರೆ ನೀರು ಅವಾಗ ಜಾಸ್ತಿ ಆದರೆ ಹಣ್ಣು ಉದುರು ಬಿಡುತ್ತೆ. ಇದು ಹಣ್ಣು ಇರೋ ಟೈಮ್ನಲ್ಲಿ ನಾವು ಮೇಲ್ಗಡೆ ಸ್ಪ್ರಿಂಕ್ಲರ್ ಬಂದರೆ ಹಣ್ಣು ಉದುರೋಗುತ್ತೆ. ಅದು ಬಿಡಿ, ಈ ಅಡಿಕೆ ತೋಟದಲ್ಲಿ ಸ್ಪ್ರಿಂಕ್ಲರ್ ಬಳಕೆ ಮಾಡೋರು ಬಹಳ ಜನ ತಯಾರಾಗಿದ್ದಾರೆ. ಆವಾಗ ಹಣ್ಣು ಉದುರು ಬಿಡುತ್ತೆ. ಯಾಕಂದ್ರೆ ನಮಗೆ ಆ ಹಣ್ಣು ಹಾರ್ವೆಸ್ಟ್ ಮೂರು ಹಂತದಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ. ಆ ಹಣ್ಣಾಗೋ ಟೈಮ್ನಲ್ಲಿ ಏನಾದ್ರು ಮಳೆ ಬಂತು ಅಂದ್ರೆ ರೋಬಸ್ಟ ಉದುರಲ್ಲ, ಸುಂಡೋಗುತ್ತೆ ಅದು ಕಾಯಿ ಹೊಡ್ಕೊಂಡು. ಇದು ಮಾತ್ರ ಹಣ್ಣೇ ಉದುರೋಗ್ಬಿಡುತ್ತೆ ಅರೇಬಿಕಾ. ಅಂದ್ರೆ ಅಕ್ಟೋಬರ್ ನಂತರ, ಅಕ್ಟೋಬರ್ ಎಂಡಿಂದ ಡಿಸೆಂಬರ್ 15 ಡಿಸೆಂಬರ್ ಎಂಡ್ವರೆಗೆ ಮೇಲಿಂದ ನೀರು ಬೀಳಬಾರದು. ಇದ್ರೆ ಹಣ್ಣು ಉದುರುತ್ತದೆ. ಅದನ್ನ ಹೆಕ್ಕಬಹುದು. ಅವೆಲ್ಲ ಅದೆಲ್ಲ ಲೇಬರ್ ವಯಬಲ್. ಬೇಳೆ ಒಡೆದೋಗ್ಬಿಡುತ್ತೆ, ಪೂರ್ತಿ ಹಣ್ಣೆ ಅದಿಷ್ಟು ವೇಸ್ಟ್ ಆಗ್ತದೆ. ಅದಿಷ್ಟು ವೇಸ್ಟ್. ಸೊ ಹಾಗಾದ್ರೆ ಇದು ಸ್ವಲ್ಪ ಕಾಫಿ ಹಾಕುವಾಗ ಡ್ರಿಪ್ ಆರ್ ಸಮಸ್ಯೆ ಇಲ್ಲ. ಅಡಿಕೆ ಬುಡದಲ್ಲಿ ನೀರು ಕೊಟ್ಟರು ಇದಕ್ಕೂ ತಗೊಂಡ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು 15-20 ದಿವಸದ ಮಾತ್ರ ಅದು ಸಮಸ್ಯೆ ಹಣ್ಣಿಂದು. ಅದೇನು ಹಣ್ಣು ಇದ್ದಿದ್ದು ತಿಂಗಳಾನ್ಗಟ್ಲೆ ಇರೋದಿಲ್ಲ. ಹಣ್ಣು ಆದ ತಕ್ಷಣ ನಾವು ಹಾರ್ವೆಸ್ಟ್ ಮಾಡ್ತೀವಲ್ಲ. ಸೊ ಇಲ್ಲಿ ನೀರು ಅಡಿಕೆ ಕೊಟ್ಟೆ, ತೆಂಗಿ ಕೊಟ್ಟೆ, ಅದರಿಂದ ಕಾಫಿಗೆ ತೊಂದರೆ ಆಯಿತು ಹೇಳೋ ಪ್ರಶ್ನೆ ಬರೋದಿಲ್ಲ. ಆ ಥರ ಸಮಸ್ಯೆ ನಿಮ್ಮ ಗಮನಕ್ಕಂತೂ ಎಲ್ಲೂ ಬಂದಿಲ್ಲ. ಈಗ ನೀವು ಚಿತ್ರದುರ್ಗ, ಚಳ್ಳಕೆರೆ ಅಲ್ಲೆಲ್ಲೂ, ಯಾಕೆಂದ್ರೆ ಚಳ್ಳಕೆರೆ ಅಂತೂ ನೀರು ತೋಟ ಕೊಡ್ತಾರೆ, ಏನು ಸಮಸ್ಯೆ ಆಗಲಿಲ್ಲ. ಮತ್ತೆ ಅಲ್ಲಿ ಏನಂದ್ರೆ ಇದು ಹಣ್ಣು ನೋಡೋದನ್ನೇ ಒಂದು ರೋಮಾಂಚನ ಅವ್ರಿಗೆ. ಅದನ್ನ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಜನ ಹಾರ್ವೆಸ್ಟ್ ಮಾಡಿ ಇಟ್ಬಿಡ್ತಾರೆ. ಆ ಸಮಸ್ಯೆ ಬರೋದೇ ಇಲ್ಲ. ಅಲ್ಲಲ್ಲ, ಉದುರ ಸಮಸ್ಯೆ ಆಯ್ತು. ನಾಳದು ಈ ರನ್ನಿಂಗ್ ಬ್ಲಾಸಮ್ ಪ್ರಾಬ್ಲಮ್ ಏನು ಬರಲಿಲ್ಲ. ಚಳ್ಳಕೆರೆಯಲ್ಲಿ ಬಂತು ರೋಬಸ್ಟಾದಲ್ಲಿ. ಓಕೆ. ಸೊ ಅದಕ್ಕೆ ನಾವು ಸ್ವಲ್ಪ ಇದು ಬ್ಲೆಂಡ್ ಮಾಡ್ಕೊಂಡ್ವಿ. ಈಗ ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ 2. ಅಲ್ಲಿ ಸ್ಪ್ರಿಂಕ್ಲರ್ ಇದ್ದಿದ್ದಕ್ಕೆ ಪ್ರಾಬ್ಲಮ್ ಆಯ್ತಾ?
ಸ್ಪ್ರಿಂಕ್ಲರ್ ಸದಾ ರನ್ನಿಂಗ್ ಬ್ಲಾಸಮ್ ಬರ್ತಾ ಇತ್ತು ರೋಬಸ್ಟಾ. ಓಕೆ ಓಕೆ. ಆವಾಗ ಸ್ಪ್ರಿಂಕ್ಲರನ್ನು ಆ ಟೈಮಲ್ಲಿ ಬಂದ್ ಮಾಡಿ ಅಡಿಕೆಗೂ ಡ್ರಿಪ್ನಲ್ಲಿ ನೀರು ಕೊಡೋದು. ಆವಾಗ ಇದಕ್ಕೆ ಮೇಲಿಂದ ನೀರು ಬಿದ್ದು ತಂಪಾಗಿ ಹೂ ಬರೋ ಪ್ರಶ್ನೆ ಬರಲಿಲ್ಲ. ಸೊ ಹಾಗಾದ್ರೆ ಡ್ರಿಪ್ ಮಾಡಿರಂತೂ ಏನು ಸಮಸ್ಯೆ ಬರೋದಿಲ್ಲ. ಸ್ಪ್ರಿಂಕ್ಲರ್ ಇದ್ದಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಅಥವಾ ಕೊಯ್ಲು 3 ಸರಿ ಮುಗಿಯೋದು 4 ಆಗ್ಬೋದು ಅರೇಬಿಕಾದಲ್ಲಿ ಅಷ್ಟೇ. ಒಂದು ಲಿಮಿಟೆಡ್. ಈಗ ನಾವು ಅಕ್ಟೋಬರ್ ಎಂಡದಿಂದ ಡಿಸೆಂಬರ್ ಒಳಗೆ ಕೊಯ್ಲು ಮುಗಿಬೇಕಿತ್ತು. ಅದು ಮತ್ತು 15 ದಿನ ಮೊದಲೇ ಮತ್ತು 15 ದಿನ ನಂತರವರೆಗೆ ಎಳಿಬಹುದು. ರೋಬಸ್ಟಾ ಅತಿ ಹೆಚ್ಚು ಅಂದರೆ ಮೂರು ಕೊಯ್ಲು, ಅತಿ ಹೆಚ್ಚು ಅಂದರೆ ಅರೇಬಿಕಾನು ಅಷ್ಟೇನೆ, 3 ಅತಿ ಹೆಚ್ಚು. ಅದರಲ್ಲಿ ಇದ್ರ ರನ್ನಿಂಗ್ ಬ್ಲಾಸಮ್ ಬಂದಾಗ ಇನ್ನೊಂದು ನೀವು ಹೇಳ್ದಾಗೇನೆ ಒಂದು ಹಾರ್ವೆಸ್ಟ್ ಜಾಸ್ತಿ. ವರ್ಷಾನಿಡೀ ಏನು ಬಂತು ಬರೋದು ಆ ಥರ ಪ್ರಶ್ನೆ ಇಲ್ಲ. ಸೊ ಒಟ್ಟಾರೆ ನೀರು ಇದಕ್ಕೆ ಕಡಿಮೆ ಬೇಕಾಗಿದ್ದ ಬೆಳೆ. ಸರಿ, ಈಗ ನಾವು ಈ ಕಂತಿನ ಇನ್ನೊಂದು ಭಾಗವಾಗಿ ಚಾಟನಿ ನೋಡೋಣ. ಚಾಟನಿ ಅಂದರೆ ಪ್ರೂನಿಂಗ್. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಚಾಟ್ನಿ, ಇಲ್ಲಿ ಪ್ರೂನಿಂಗು ಬಂದರೆ ಎಲ್ಲಿಂದ ಶುರು ಮಾಡ್ತೀವಿ? ನಾವು ಹೇಳಿದ್ವಿ ಇನ್ನೊಂದು ಕಂತಿನಲ್ಲಿ ಹೇಳಿದ್ವಿ, ಗಿಡ ನಾಟಿ ಮಾಡಿ ಮಾಡಿದ ವರ್ಷ ಅಥವಾ ಆ ಮರು ವರ್ಷ 2.5 ಅಡಿ ಯಾವಾಗ ಬಂತೋ ಆವಾಗ 2.5 ಅಡಿ ಮಧ್ಯದಲ್ಲಿ ಚೂಟ್ ಬಿಡಬೇಕು, ಚೂಟದು. ಮತ್ತೆ ನಂತರ ಅದು ಅಡ್ಡ ಬ್ರಾಂಚಸ್, ಅದಕ್ಕೆ ನಾವು ಅಡ್ಡ ರೆಕ್ಕೆಗಳು ಅಂತೀವಿ, ಅದು ಬಲಗೊಳ್ಳುತ್ತೆ ಮತ್ತೆ ಫಸಲು ಬರುತ್ತೆ. ರೆಕ್ಕೆ ಬಲಗೊಳ್ಳೋದಕ್ಕೆ ಮತ್ತೆ ತುದಿ ಚೂಟ ಪದ್ಧತಿ ಇದೆಯಾ? ಅದಿಲ್ಲ, ಅದ್ರ ಪಾಡಿಗೆ ಅದೇ ಬಲ ಆಗ್ತದೆ. ಅದೇ ಬಲ ತೀರಾ ಸಣ್ಣ ಪುಟ್ಟ ಕಿರುಬೆಳ್ಳಂತದ್ದು 3 ಎಲೆ ಅದೆಲ್ಲ ವರ್ಷದಲ್ಲಿ 2 ಬಾರಿ ನಾವು ಅದು ತೆಗೆದಾಕ್ತಿವಿ. ಯಾವಾಗ 2 ಬಾರಿ? ಯಾವ ಟೈಮು? ಈಗಾಗಲೇ ಒಂದು ರೌಂಡ್ ಆಗ್ಬಿಟ್ಟಿದೆ. ಅಂದ್ರೆ ಈಗ ಈಗಾಗಲೇ ಆಗಿದೆ, ಮಾರ್ಚ್ ಏಪ್ರಿಲ್ ಆ ಪೀರಿಯಡ್ ಆಗಿದೆ. ಮತ್ತೆ ನಂತರ ನಾವು ಇನ್ನೊಮ್ಮೆ ತೆಗಿತೀವಿ ನಾವು ಅದನ್ನ. ಯಾವಾಗ? ಮತ್ತೆ ಈಗ ನಾವು ಅಕ್ಟೋಬರ್ ನವೆಂಬರ್ ಆ ಪೀರಿಯಡ್ ಮಳೆ ಮುಗಿತಾ ಇದ್ದಾಗ ಅವಾಗ ಒಂದ್ಸತಿ ನಾವು ತೆಗಿತೀವಿ. ಆದ್ರೆ ಕಂಬ ಚಿಗುರು ಮಾತ್ರ ಒಂದು 2-3 ಬಾರಿ ಬೇಕಾಗುತ್ತೆ. ಓಡಾಡ್ಕೊಂಡಿರ್ಬೇಕು. ಸ್ಕೌಟಿಂಗ್ ಕಂಚಿಗೆ ಹಿಂಗ್ ಮೇಲ್ ಹೊಂಟಿದ್ದನ್ನ ತೆಗಿಬೇಕು. ಇಲ್ಲ, ಇನ್ನೊಂದು ಸಮಸ್ಯೆ, ಕೆಲವು ಹೆಚ್ಚು ಮಳೆ ಬೀಳೋ ಜಾಗದಲ್ಲಿ ಅಲ್ಲಿ ಏನಾದ್ರೂ ಹೆಚ್ಚು ಬ್ರಾಂಚಸ್ ಎಲ್ಲ ಬಂದ್ರೆ ಅವಾಗ ಲೈಟ್ ಅವೈಲಬಿಲಿಟಿ ಕಡಿಮೆ ಆದಾಗ ಒಂದು ಬ್ಲಾಕ್ ರಾಟ್ ಬರುತ್ತೆ, ಕೊಳೆ ರೋಗನಾಕ್ಸಿ, ಗಾಳಿ ಸಂಚಾರ ಇಲ್ದಾಗ, ನೆರಳಿದ್ದಾಗ. ಸೊ ಆ ಟೈಮ್ನಲ್ಲಿ ನಮಗೆ ಇನ್ನೊಂದ್ಸತಿ ನಾವು ಅದನ್ನ ತಗೊಳ್ಬೇಕಾಗುತ್ತೆ. ಅದನ್ನ ಚಿಕ್ಕ ಪುಟ್ಟ ಅನ್ವಾಂಟೆಡ್ ಬ್ರಾಂಚ್ಗಳು ಅನ್ಪ್ರೊಡಕ್ಟಿವ್ ಎಲ್ಲ ತೆಗೆದಾಕಿ ಅದರಲ್ಲಿ ಈ ಕ್ರಮದಲ್ಲಿ ಏನಂದ್ರೆ ಹಳೆ ಬ್ರಾಂಚಸ್ ಯೂಸ್ ಆಗಿರುತ್ತಲ್ಲ, ಅದು ಅನ್ಪ್ರೊಡಕ್ಟಿವ್, ಅದನ್ನ ತೆಗಿತೀವಿ. ಆಮೇಲೆ ವೀಕ್ ಆಗಿರೋ ಬ್ರಾಂಚಸ್ ತೆಗಿತೀವಿ. ಈಗ ಹೌದು ಸರ್, ಒಂದು ರೆಕ್ಕೆ ಈಗ ಹುಟ್ಟಿ ಇದಾಗಿದ್ದು ಅದ್ರ ಮೇಲೆ ಮತ್ತೆ ಕಾಯಿ ಬರ್ತಾ ಇರ್ತದೋ ಅಥವಾ ಅದು ಅನ್ಪ್ರೊಡಕ್ಟಿವ್ ಆಗಿ ಬೇರೆ ತಯಾರಾಗಲ್ಲ? ಮುಂದಕ್ಕೆ ಹೋದಂಗೆ ಒಂದು, ಮತ್ತೆ ಹಾಗೇನೆ ಅದ್ರದ್ದು ಸೈಡ್ ಬ್ರಾಂಚಸ್ ಬರುತ್ತೆ, ಅದರಿಂದ ಸೈಡ್ ಬರುತ್ತೆ ಬ್ರಾಂಚಸ್. ಅದರಲ್ಲಿ ವೀಕ್ ಆಗಿರೋ ತೆಗೆದಿರ್ತೀವಿ, ದಪ್ಪ ಆಗಿರೋ ಉಳಿಸ್ಕೊಳ್ತೀವಿ. ಅದು ಈಗ ಏನು, ಈಗ ಪ್ರೈಮರಿ ಬ್ರಾಂಚ್ ಏನಿದೆ ಅದು ಹಾಗೆ ಉಳ್ಕೊಳ್ತದೆ? ಹೌದು, ಉಳಿಯುತ್ತೆ. ಎಷ್ಟು ಕಾಲ ಉಳಿತದೆ ಅದು? ಅದನ್ನ ಮೇಂಟೈನ್ ಮಾಡಿ, ಅದೇ ಫಾರ್ ಎವರ್. ಅದು ಆ ಗಿಡದ ಲೈಫ್ ಇರುವಲ್ಲಿವರೆಗೂ ಅದು ಪ್ರೈಮರಿ ಬ್ರಾಂಚ್. ಅದ್ರ ಮೇಲಿಂದ ಸೈಡ್ ಮತ್ತೆ ರೆಕ್ಕೆ ಮೇಲೆ ರೆಕ್ಕೆ ಏನ್ ಬರ್ತದೆ, ಹೌದು, ಅದು ನೀವು ತೆಗಿತಾ ಇರ್ತೀರಿ. ಅದು ಅನ್ಪ್ರೊಡಕ್ಟಿವ್ ಆಗ್ತಾ ಇರ್ತದೆ. ಒಂದು ವರ್ಷಕ್ಕೊಂದೇ ಏನಾದ್ರೂ ಇದು ಪೂರ್ತಿ ಅದು ಹೆಚ್ಚು ಹೆವಿ ಕ್ರಾಪ್ ಇಂದಲೋ ಅಥವಾ ಇದು ಶಾರ್ಟ್ ಹೋಲ್ ಬೋರ್ ಇಂದ ಡ್ಯಾಮೇಜ್ ಆದ್ರೂ ಅದನ್ನ ಕತ್ತರಿಸಿ ತೆಗಿತೀವಿ, ಆದ್ರೂ ಬ್ರಾಂಚಸ್ ಬರ್ತಾ ಇರ್ತದೆ. ಆದ್ರೆ ಈಗ ಹಂಗಲ್ಲ ಸರ್. ನನ್ನೊಂದು ಮೂಲ ಪ್ರಶ್ನೆ ಏನಂದ್ರೆ, ಪ್ರತಿ ಈಗ ಗಣ್ಣಲ್ಲಿ ಹೂ ಬರ್ತದೆ, ಎಲೆಯಲ್ಲಿ ಇದೆಯಾ ಅದೇ ಗಣ್ಣಲ್ಲಿ ಹೂ ಬರ್ತದೆ, ಅಲ್ಲೇ ಕಾಯಿ ಆಗ್ತದೆ. ಅದೇ ಜಾಗದಲ್ಲಿ ಬರೋದಿಲ್ಲ, ಮತ್ತೆ ಎಲ್ಲಿ ಬರ್ತದೆ? ಅದು ಬ್ರಾಂಚಸ್ ಮತ್ತೆ ಬಂದು ಅದ್ರ ಮೇಲೆ ಬರ್ಕೊಂಡು ಓಕೆ, ಅದ್ರ ಮುಂದೆ ಬಂದ್ಕೊಂಡು ಹೋಗ್ತದೆ. ಈಗ ಒಂದ್ಸರಿ ಎಲ್ಲಿ ಕಾಯಿ ಬಂತು ಅಲ್ಲಿ ಮತ್ತೆ ಕಾಯಿ ಬರೋದಿಲ್ಲ. ಅಲ್ಲಿ ಒಂದು ವೆರೈಟಿ ಇದೆ, ರೂರು ಅಂದ್ಬಿಟ್ಟು ಇಂಟ್ರೊಡ್ಯೂಸ್ಡ್. ಅಲ್ಲಿ ಮಾತ್ರ ಸ್ವಲ್ಪ ಇದು ಬ್ರಾಂಚ್ ಶುರು ಆಗಿರುತ್ತಲ್ಲ, ಅಲ್ಲಿ ಹಣ್ಣು ಬಂದಿರೋ ಮತ್ತೆ ಅಲ್ಲಿ ಬರುತ್ತೆ ಅಂದ್ರೆ ಕೆಲವು ವೆರೈಟಿಲಿ ಮಾತ್ರ. ಬಟ್ ಸಾಮಾನ್ಯವಾಗಿ ಎಲ್ಲ ಅದು ರೋಬಸ್ಟಾದಲ್ಲಂತೂ ಏನಿದ್ರು ಒಂದ್ಸತಿ ಹಣ್ಣು ಬಂದ್ರೆ ಅಲ್ಲಿ ಮತ್ತೆ ಅಲ್ಲಿ ಕಾಯಿ ಬರೋದಿಲ್ಲ. ಅಲ್ಲಿ ಬ್ರಾಂಚಸ್ ಬಂದು ಅದು ಸ್ಟ್ರಾಂಗ್ ಆದ್ರೆ ಮಾತ್ರ ಅಲ್ಲಿ ಬ್ರಾಂಚ್ ಆ ಬ್ರಾಂಚ್ ಮೇಲೆ ಬರ್ತದೆ ಹೊರತು ಅದೇ ಜಾಗದಲ್ಲಿ ರಿಪೀಟ್ ಬರೋದಿಲ್ಲ. ಆವಾಗ ಹಂಗಾದ್ರೆ ಹಿಂಗೆ ಬೆಳ್ಕೊಂಡ್ ಮುಂದೆ ಹೋಗ್ಬಿಡ್ತದೆ. ಅಂದ್ರೆ ಅದನ್ನ ಸ್ವಲ್ಪ ಮುಂದೆ ಹೋದ್ರೆ ಅನ್ಪ್ರೊಡಕ್ಟಿವ್ ಆಗ್ತದೆ, ಮತ್ತು ಹೊಸ ಬ್ರಾಂಚ್ ಬರುತ್ತೆ. ಅದಕ್ಕೆ ನಾವು ಮತ್ತೆ ಸೈಡ್ ಬ್ರಾಂಚಸ್ ಬಂದಿರುತ್ತೆ ಮತ್ತೆ ಹೊಸ ಬ್ರಾಂಚ್ ಬರುತ್ತೆ, ಮತ್ತೆ ಅದ್ರ ಮೇಲೆ ಕಾಯಿ ಬರುತ್ತೆ. ಹೌದು, ಮತ್ತೆ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ಹಂಗಾದ್ರೆ ಅದೇ ಜಾಗದಲ್ಲಿ ಬರುವಂತ ವ್ಯವಹಾರ ಇಲ್ಲ.
ಸೊ ಈಗ ನೀವು ಇದು ಹೇಳಿದ್ರಿ ಅನ್ಪ್ರೊಡಕ್ಟಿವ್ ಇದನ್ನೆಲ್ಲ ತೆಗೆಯೋದು ಒಂದ್ಸರಿ, ಈಗ ಏಪ್ರಿಲ್ ಮೇದಲ್ಲಿ ಅಥವಾ ಮಾರ್ಚ್ ಏಪ್ರಿಲ್ ಹಂತದಲ್ಲಿ ಒಂದ್ಸರಿ ತೆಗಿತೀರಿ, ಆಮೇಲೆ ಮತ್ತೆ ಅಕ್ಟೋಬರ್ ನವಂಬರ್ದಲ್ಲಿ ಮತ್ತೊಂದು ರೌಂಡ್ ಪ್ರೂನ್ ಮಾಡ್ತೀರಿ ಅವಾಗ, ಅಥವಾ ಬೆಳೆ ಮುಗಿದ ಮೇಲೆ ಮಾಡ್ತಾರ, ಅಲ್ಲ ಇದನ್ನ ಹಾರ್ವೆಸ್ಟಿಂಗ್ ಮುಗಿದ ಮೇಲೆ ಮಾಡೋದ ಪದ್ಧತಿ? ಇದು ಒಂದು ಇದು ಪ್ರೀ ಬ್ಲಾಸಮ್ ಆ ಟೈಮ್ನಲ್ಲೂ ಮಾಡ್ಕೊಳ್ತೀವಿ, ಮಾಡ್ತೀರಿ. ಅನಗತ್ಯ ಅನಗತ್ಯ ಇದ್ದಿದ್ದು ಅಂದ್ರೆ ಸ್ವಲ್ಪ ಪ್ರೀ ಬ್ಲಾಸಮ್ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬೆಳೆ ಕೊಯ್ಲು ಮುಗೀತು, ಇನ್ನೂ ಬ್ಲಾಸಮ್ ಆಗಲಿಲ್ಲ ಆ ಹಂತದಲ್ಲಿ, ಅಂದ್ರೆ ಫೆಬ್ರವರಿ ಮಾರ್ಚ್. ಪ್ರಾಕ್ಟೀಸ್ ಏನಂತಂದ್ರೆ ಹಾಕಿದ ಗೊಬ್ಬರ ಇವು ತಿನ್ಬಾರ್ದು ಅಲ್ಲ, ಅದೆಲ್ಲ ಕರೆಕ್ಟ್ ಸರ್. ಅದು ಗೊಬ್ಬರ ಹಾಕ್ಲಿಕ್ಕೆ ಮೊದಲು ಆ ಪ್ರೂನಿಂಗ್ ಮಾಡ್ಕೊಳ್ತೀವಿ. ಯಾವಾಗ ಅಂದ್ರೆ ಗೊಬ್ಬರ ಫಸ್ಟ್ ಯಾವುದೇ ಟೈಮ್ನಲ್ಲಿ ಅಷ್ಟೇ, ಗೊಬ್ಬರ ಹಾಕ್ಲಿಕ್ಕೆ ಮೊದಲು ನಾವು ಅದನ್ನ ಪ್ರೂನಿಂಗ್ ಮಾಡ್ಕೊಳ್ತೀವಿ. ಅಲ್ಲ, ಕಾಮನ್ ಆಗಿ ಕಾಫಿಯ ಪ್ರೂನಿಂಗ್ ಅಂದ್ರೆ ಯಾವ ಟೈಮ್ನಲ್ಲಿ? ಏಪ್ರಿಲ್ ಮೇನಲ್ಲಿ ಬರುತ್ತೆ. ಏಪ್ರಿಲ್ ಮೇದಲ್ಲಿ ಬರುತ್ತೆ ಒಂದು. ಹ್ಮ್. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮ್ನಲ್ಲಿ ಬರುತ್ತೆ. ಅಂದ್ರೆ ಅವಾಗ ಬೆಳೆ ಇರುತ್ತೆ, ಇನ್ನು ಹಣ್ಣು ಆಗಿರೋದಿಲ್ಲ. ಮತ್ತೆ ಇನ್ನೊಂದು ಹೇಳಿದೆ ಆಗ್ಲೇ, ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಮಧ್ಯೆ ಕೂಡ ಒಂದ್ಸತಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅದು ಓವರ್ಲ್ಯಾಪಿಂಗ್ ಆದ್ರೆ ಕೊಳೆ ರೋಗ ಬರುತ್ತೆ. ಇನ್ನು ಕಮ್ಮಚಿಗರ ವರ್ಷ ನಡಿ ಮಾಡಬೇಕು, ಒಂದು 2-3 ಸರಿ ಬೇಕಾಗ್ತದೆ ಸ್ಕೌಟಿಂಗ್. ಇದು ಈ ಪ್ರೂನಿಂಗ್ ಮಾಡುವಾಗ ಕಮ್ಮಚಿಗರ ಕಂಡ್ರೆ ತೆಗಿತೀರಿ, ಅದಲ್ದೇ ಮತ್ತೆ ಕಮ್ಮಚಿಗರಿಗೆ ಇನ್ನೊಂದು ರೌಂಡ್ ಓಡಾಡಬೇಕಾಗುತ್ತೆ, 1 ಅಥವಾ 2 ಸರಿ. ಸೊ ಇಲ್ಲಿ ಪ್ರೂನಿಂಗ್ನಲ್ಲಿ ಅರೇಬಿಕಾಕ್ಕೆ ಬೇರೆ ರೋಬಸ್ಟಾಕ್ ಬೇರೆ ಹೇಳುವಂಥ ಏನಾದ್ರು ವ್ಯತ್ಯಾಸ, ಮೇಜರ್ ಡಿಫ್ರೆನ್ಸ್ ಇದೆಯಾ ಅಥವಾ ಎಲ್ಲ ಒಂದೇನಾ? ಸೊ ಅದನ್ನು ಅದು ಸೇಮ್ ಪ್ರಿನ್ಸಿಪಲ್, ಸೇಮ್ ಫಲ, ವ್ಯತ್ಯಾಸ ಏನಿಲ್ಲ ಅಂಥದ್ದೇನು. ಆಮೇಲೆ ಸರ್ ಇನ್ನೊಂದು ಕೇಳಿದರೆ, 2 ಹಂತ ಬಿಡೋದು 3 ಹಂತ ಬಿಡೋದು ಹೇಳುವಂಥ ಒಂದು ಮಾತಿದೆ, ಹಾಗೆ ಬಿಡ್ತಾರಾ, ಬಿಡಬೇಕಾ? ಅದು ಅಂದ್ರೆ ಕಮ್ಚಿಗಿರ್ಬೇಕು ಮತ್ತೆ ಮೇಲೋಗಿ ನಾವು ಈಗ 2.5 ಅಡಿಗೆ ಮಾಡಿದ್ವಿ, ಅದು ಮತ್ತೆ ನಂತರ ಅದು 3 ಅಡಿಗೆ ಹಂತ ಬರುತ್ತೆ, 2-3 ಒಳ್ಳೆ ಕ್ರಾಪ್ ಬರುತ್ತೆ. ಅವಾಗ 2-3 ಒಳ್ಳೆ ಕ್ರಾಪ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೇಜ್ಗೆ ನಾವು ತಗೊಳ್ತೀವಿ. ಅಂದ್ರೆ ಇದು ಅನ್ಪ್ರೊಡಕ್ಟಿವ್ ಆಗತ್ತಂದ್ರೆ ಎಂತ ಲೆಕ್ಕ? ಅದು ಇರುತ್ತೆ, ಅದ್ರ ಪಾಡ್ಗದು ಇರುತ್ತೆ. ಅದ್ರ ಜೊತೆಗೆ ನಾವು ಮೇಲ್ಗಡೆ ಎತ್ಕೊಳ್ತೀವಿ, ಅವಾಗ ಅದ್ರದ್ದು ಬೇರಿಂಗ್ ಏರಿಯಾ, ಕ್ರಾಪ್ ಏರಿಯಾ ಜಾಸ್ತಿ ಆಗ್ತದೆ. ಸೊ ಇದ್ರ ಮೇಲೂ ಇರುತ್ತೆ ಮತ್ತೆ ಅದ್ರ ಮೇಲೆ ಕಾಯಿ ಬರುತ್ತೆ. ಆದ್ರೆ ಇಲ್ಲಿ ಏನಂತಂದ್ರೆ ಮೊದಲು ಸ್ಟೆಮ್ ಸ್ಟ್ರಾಂಗ್ ಆಗಬೇಕು, ಬೇಸು. ಅದನ್ನ ಮೊದಲೇ ಹಾಗೆ ಬೆಳೆಯಕ್ ಬಿಟ್ಬಿಟ್ರೆ ಗಾಳಿ ವೀಕ್ ಆಗಿ ಇದು ಹೊರಟೋಗುತ್ತೆ. ಸೊ ಅದಕ್ಕೆ 2-3 ಬೆಳೆ ಬರುವಲ್ಲಿವರೆಗೆ, ಬೆಳೆ ಬಂದಾದ್ಮೇಲೆ ಅದು ಸ್ವಲ್ಪ ದಪ್ಪ ಆಗುತ್ತೆ, ಅವಾಗ ನಾವು ನೆಕ್ಸ್ಟ್ ಸ್ಟೇಜ್ ತಗೊಳ್ತೀವಿ. ಒಂದು ಕಮ್ಮಚಗರ ಬಿಡ್ತೀರಾ? ಅದೇ 5-5.5 ಲಿಮಿಟ್ ಮಾಡ್ಬಿಡ್ತೀವಿ ಒಂದೇ ಸಲ. ಅವಾಗ ಹಂಗಲ್ಲ, 5-5 ಲಿಮಿಟ್ ಅಂದ್ರೆ ಮಲ್ಟಿಪಲ್ ಕಮ್ಮಚಿಗರ ಮೇಲೆ ಹೋಗ್ತದ ಅಥವಾ ಒಂದೇ ಹೋಗ್ತದ? ಈ ಕಾಫಿ ಕೋಕೋದೆಲ್ಲ ಒಂದೇ ಬರುತ್ತೆ, ಒಂದೇ ಹೋಗಿ ಬ್ರಾಂಚ್ ಆಗ್ತದೆ. ಇದು ಹಂಗಲ್ಲ, ಮಲ್ಟಿಪಲ್ ಒಂದು ಇರುತ್ತೆ, ಒಂದಕ್ಕಿಂತ ಜಾಸ್ತಿನೂ ಇರುತ್ತೆ. ಅದನ್ನ ಮತ್ತೆ ಮೇಲೆಂದು 1.5 ಅಡಿ ಎತ್ತರ, 2 ಅಡಿ. ಆದ್ರೆ ಆಕ್ಚುಲ್ ಆಗಿ ನಾವು ಹೇಗೆ ನಾವು ತಗೊಳ್ತೀವಿ ಅಂತಂದ್ರೆ, ಈಗ ಒಂದು ಬ್ರಾಂಚ್ ಆಗಿದ್ದು ಕೂಡ ಒಂದೇ ಗಿಡದಿಂದ ಬಂದಿದ್ದಲ್ಲ. ಈಗ ಒಂದು ಚಿಗುರು ಮತ್ತೆ ಅದು ಬ್ರಾಂಚಸ್ ಬಂದು ಒಂದು ಶೇಪ್ ಕೊಡ್ಬೋದಲ್ಲ, ಅದು ಪ್ರಾಕ್ಟೀಸ್ ಇದೆ. ಬಟ್ ಕಾಫಿನಲ್ಲಿ ಈಗ ಬೇರೆ ದೇಶದಲ್ಲಿ ತಗೊಂಡೋದ್ರೆ ಮಲ್ಟಿಪಲ್ ಲೀಡರ್ ಸ್ಟೆಮ್ಸು 2 ಕೊಡೋದು, 3 ಕೊಟ್ಟು ಮಾಡೋದು, ಅದೇ ಮಲ್ಟಿಪಲ್ ಲೀಡರ್ ಸ್ಟೆಮ್ಸ್, ಅದೊಂದು ಪ್ರಾಕ್ಟೀಸ್ ಮೇಲ್ಗಡೆ. ಬಟ್ ಬುಡದಲ್ಲಿ ಒಂದೇ ಅಲ್ಲ, ನೆಲದಿಂದಲೂ ಕೂಡ ಅಷ್ಟೇ ಮಲ್ಟಿಪಲ್ ಬ್ರಾಂಚಸ್ ಕೊಡೋದು ಒಂದು ಪ್ರಾಕ್ಟೀಸ್ ಇದೆ. ಅದನ್ನ ಬೆಂಡ್ ಮಾಡಿ ಮತ್ತೆ ಸಕ್ಕರ್ಸ್ 3 ಇಟ್ಕೊಂಡು ಆ ತರ ಮಾಡೋದು ಒಂದು ಪ್ರಾಕ್ಟೀಸ್ ಇದೆ, ಗುಂಪಾಗಿ ಬುಷ್ ತರ ಆಗಲಿ ಅಂತ. ಬಟ್ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಹೈಬ್ರಿಡ್ ಒಂದು ಮಾಡ್ಕೊಳ್ತೀವಿ. ಏನಂತಂದ್ರೆ ಗಿಡ ಆಕಾರ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಒಂದೇನೆ. ಅದಕ್ಕೆ ಆಕಾರ ಇರ್ಲಿಲ್ಲ ಅಂದ್ರೆ ಯಾವ ಕಡೆ ವೀಕ್ ಇದೆಯೋ ಅಲ್ಲಿ ಒಂದು ಕಾಂಪೋಚಿಂಗ್ ಎಕ್ಸ್ಟ್ರಾ ಬಿಟ್ಕೊಟ್ಟು ಮ್ಯಾಚ್ ಮಾಡೋದು. ಬಟ್ ನಾರ್ಮಲಿ ನಮ್ಮಲ್ಲಿ ಪ್ರಾಕ್ಟೀಸ್ ಬುಡದಿಂದ ಒಂದೇ, 2-3 ಬಿಡೋ ಪದ್ಧತಿ ಇಲ್ಲಿ ಇಂಡಿಯಾದಲ್ಲಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು,
ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘ ಅಗ್ರೋಟೆಕ್ ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಈ ಕೆಲವು ಸತಿ ರಿಜುನೇಟ್ ಮಾಡ್ಲಿಕ್ಕೆ ನಾವು ಕಾಫಿ ತೋಟಕ್ಕೆ ಕೈ ಹಾಕ್ತಿವಿ. ಅವಾಗ ಕಾಲರ್ ಪ್ರೂನ್ ಮಾಡ್ತೀವಿ. ಕಾಲರ್ ಬುಡದಲ್ಲಿ ಹಿಂಗೆ ಕಾಲರ್ ಪ್ರೂನ್ ಮಾಡ್ತೀವಿ. ಕೆಳಗಡೆಯಿಂದ 1 ಅಡಿ ಬಿಟ್ಟು ಕಾಲರ್ ಪ್ರೂನ್ ಮಾಡ್ತೀವಿ. ಅವಾಗ ನಾವು ಮಲ್ಟಿಪಲ್ ಬರುತ್ತೆ. ಮೂರು ಇಟ್ಕೊಳ್ತೀವಿ, 2-3 ಇಟ್ಕೊಳ್ತೀರಿ. ಸೊ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ನಾವು ಬಿಟ್ಕೊಳ್ಳೋದು ಇಂಡಿಯಾದಲ್ಲಿ ಒಂದೇ. ಮತ್ತೆ ಅಚಾನಕ್ 2 ಬಂದ್ರೆ ಬಿಟ್ಕೋಬೋದಾ? ಈಗ ನಾವು ಕೋಕೋದಲ್ಲಿ ಹಂಗ್ ಬಿಡಕ್ ಕೊಡೋದಿಲ್ಲ, ಒಂದೇ ಬಿಡಿ ಅಂತ ಹೇಳ್ತೀವಿ. ಅಲ್ಲಿ ನೇಚರ್ ಹಂಗಿದೆ. ಇಲ್ಲಿ ಕಾಫಿನಲ್ಲಿ ಏನೋ ಕಾರಣಕ್ಕೆ 2ನೇದು ಬಂದ್ರೆ ಉಳಿಸ್ಕೋಬೋದಾ? ಸಾಂಗ್ ಇದ್ರೆ ಉಳಿಸ್ಕೊಳ್ತೀವಿ, 2 ಉಳಿಸ್ಕೊಳ್ತೀವಿ. ತಪ್ಪೇನಿಲ್ಲ. ಅದೇನು ಅದು ಕ್ಯಾನೋಪಿಯಲ್ಲಿ ಇದರ್ಧ ಬಂದಿರುತ್ತೆ. ಇದೇನು ಒಂದೇ ಬಿಡಬೇಕು ಈಗ ನಾವು ಮಾವಿನಲ್ಲೋ ಅಥವಾ ಇನ್ನೊಂದರಲ್ಲಿ ಇಷ್ಟುವರೆಗೆ ಕ್ಲೀನ್ ಬಿಟ್ಕೊಳ್ಳಿ ಆ ಥರ ಪ್ರಶ್ನೆ ಏನಿಲ್ಲ ಇಲ್ಲಿ. ನಾನು ಹೇಳಿದ್ನಲ್ಲ, ಬೇರೆ ದೇಶಗಳಲ್ಲೇ ಆಗ್ಲಿ ನಮ್ಮ ದೇಶದಲ್ಲೇ ಆಗ್ಲಿ ಮಲ್ಟಿಪಲ್ ಲೀಡರ್ ಸ್ಟೆಮ್ಸ್ ಪ್ರಾಕ್ಟೀಸ್ ಅಲ್ಲಿ ಇದೆ. ಅದೇ ನೆಗೆಟಿವ್ ಏನಿಲ್ಲ. ಮತ್ತಿದು ನೆಲದಿಂದನೇ ಬರುವಂತ ಬುಷ್ ಇದು ಮಧ್ಯದಲ್ಲಿ ಗ್ಯಾಪ್ ಬಂದು ಮಾಡೋ ಪ್ರಶ್ನೆ ಬರೋದೇನೆ ಇಲ್ಲ. ಹಾಗಾಗಿ ಆಗ ಉಳಿಸ್ಕೋಬಹುದು. ಆಮೇಲೆ ಒಂದು ಡಿಸಡ್ವಾಂಟೇಜ್ ಕೂಡ ಇದೆ. ಈಗ ನಾವು ಅರೇಬಿಕಾ ಈಚೆ ಸ್ಟೇಜ್ ಅಲ್ಲೇ ನಾವು 2 ಸ್ಟೆಮ್ ಇಟ್ಕೊಂಡು ಹೋದ್ರೆ ಸಿಗದೋಗ್ಬಿಡುತ್ತೆ ಕ್ರಾಪ್ಗೆ. ಓಕೆ, ಮಧ್ಯದಲ್ಲಿ. ಹಾಗಾಗಿ ನಾವು ಒಂದನ್ನೇ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. 2 ಬ್ರಾಂಚ್ ಇದ್ರೆ ಆಮೇಲೆ ಭಾರಕ್ಕೆ ಭಾರಕ್ಕೆ ಸಿಗದೋಗುತ್ತೆ ಮಧ್ಯದಲ್ಲಿ. ಓಕೆ ಓಕೆ, ಅಷ್ಟು ಹೆವಿ ಕ್ರಾಪ್ ಬಂದಾಗ ಸೊ ಅವಾಗ ತುಂಬಾ ವಿಪರೀತ ಗಾಳಿ ಬಂದಾಗ ಅವೆಲ್ಲ ಕೂಡಿ ಭಾರ ಆಗಿ ಸಿಗದು ಹೋಗ್ತದೆ. ಅದ್ರ ಬದಲು ಒಂದೇ ಇದ್ರೆ ಆ ಪ್ರಶ್ನೆ ಬರೋದಿಲ್ಲ. ಸೊ ಹಾಗಾಗಿ ಪ್ರೂನಿಂಗು ಇದು ಹೀಗೆ ನಿರಂತರವಾಗಿ ಒಂದು ಆರ್ಟ್. ಇದು ಕಾಫಿ ಪ್ರೂನಿಂಗ್ ಮಾತ್ರ ಒಂದು ಆರ್ಟ್. ಕಾಫಿ ಪ್ರೂನಿಂಗ್ ಇಟ್ ಸೆಲ್ಫ್ ಇಸ್ ಎನ್ ಆರ್ಟ್. ಡಿಸ್ಕ್ರಿಷನ್. ಆಮೇಲೆ ಇದು ನಮ್ಗೆ ಎಲ್ಲಾ ವರ್ಕರ್ಸ್ಗೂ ನಾವು ಕೊಡೋದಿಲ್ಲ. ನಾವು ಟ್ರೈನ್ಡ್, ಅವರು ವಾಚ್ ಮಾಡ್ತಾ ಇರ್ತಾರೆ ಕಂಪ್ಲೀಟ್. ಅವ್ರಿಗೆ ಅವ್ನು ಹೆಂಗೆ ಅದು ವೀಕ್ ಬ್ರಾಂಚಸ್ ತೆಗಿತಾನೆ, ಅದು ಆಕಾರ ಹೇಗೆ ಕೊಡ್ತಾರೆ, ಪ್ರತಿಯೊಂದು ಕೂಡ ಅದನ್ನ ಗಮನಿಸ್ತಾ ಇರ್ತಾನೆ. ಬಟ್ ಇದು ಯಾವುದೇ ತಳಿಯಲ್ಲೂ ಅಡ್ಡ ಹೋಗೋದನ್ನು ಪ್ರೂವ್ ಮಾಡೋ ಮಾತಿಲ್ಲ. ಅದೇನೋ ಡ್ಯಾಮೇಜ್ ಆಗಿದ್ದು ಬಿಡಿ, ತೆಗೆದಾಯ್ತು. ಓವರ್ಲ್ಯಾಪಿಂಗ್ ಆದ್ರೆ ಅದನ್ನು ತೆಗಿತೀರಿ, ಆದ್ರೆ ದೂರವನ್ನ ಲಿಮಿಟ್ ಮಾಡೋ ಪ್ರಶ್ನೆ ಇಲ್ಲ. ಈಗ ಇದೇನಂದ್ರೆ, ಈಗ ನಾನು ಹೇಳ್ತೇನೆ ಮೆಕನೈಸೇಷನ್ಗೆ ನಾವು ಈಗ ಅರೇಬಿಕಾ ಕಾಫಿ 3x3ಗೆ ಹಾಕೊಂಡು ಹೋಗ್ತೀವಿ. ಅಲಾಂಗ್ ಬಿಟ್ವೀನ್ ದಿ ಪ್ಲಾಂಟ್ಸ್ ಒಂದು 3 ಇರುತ್ತೆ. ಜನರಲಿ ಅದಕ್ಕೆ 5 ಅಡಿ 5.5 ಅಡಿ ಕೊಡ್ತೀವಿ. ಆಮೇಲೆ ಇಂಟರ್ಮೀಡಿಯೇಟ್ ಟೈಪ್ಸ್ಗೆ 6 ಅಡಿ ಕೊಡ್ತೀವಿ. ಬಟ್ ಇಲ್ಲಿ ಆ ತರ ಇದ್ದಾಗ ಓವರ್ಲ್ಯಾಪಿಂಗ್ ಬ್ರಾಂಚಸ್ ಆದ್ರೆ ಅದು ಪ್ರೂನ್ ಮಾಡ್ಕೊಳ್ತಾರೆ. ಮತ್ತೆ ಆಮೇಲೆ ಹರಡಕ್ ಬಿಡೋದಿಲ್ಲ, ಕೋನ್ ತರ ತಗೊಳ್ತಾರೆ. ಹಿಂಗೆ ಅಲ್ಲ, ಮೇಲ್ಗಡೆ ಬೆಳ್ಕೊಳ್ತೀವಿ. ಅದು ಕೊಲಂಬಿಯಾದಲ್ಲಿ ಹಾಗೆ ಸಿಸ್ಟಮ್ ಬರೋದು, ಮೆಕನೈಸ್ಡ್ ಸಿಸ್ಟಮ್ ಅದು.
ಇಲ್ಲಿ ಆ ಥರ ಎಲ್ಲ ಇದೊಂದು ರೌಂಡ್ ಗುಂಪಾಗಿ ಬೆಳೀತದೆ. ಸೊ ಪ್ರೂನಿಂಗ್ ವಿಷಯಕ್ಕೆ ಬಂದರೆ ಇನ್ನೇನಾದ್ರು ಮಹತ್ವದ ಪಾಯಿಂಟ್ ಇದೆ. ಈಗ ನೀವು 2 ಬೆಳೆ ಅಥವಾ 3 ಬೆಳೆ ಮುಗಿದ್ಮೇಲೆ ಮತ್ತೆ ಮೇಲೆ ಇನ್ನೊಂದು ರೌಂಡ್ ಬಿಡ್ತೀರಿ. ಮಹತ್ವದ ವಿಷಯ ಏನಂತಂದ್ರೆ ಗಿಡ ಬೀಕಿದ್ದು ಅದು ಕವರ್ ಆಗೋದಿಲ್ಲ ಅಂತಂದ್ರೆ ಒಂದು ಅದಕ್ಕೆ ನಾವು ಕಾಲರ್ ಪ್ರೂನ್ ಮಾಡಿ 2-3 ಬ್ರಾಂಚ್ ಎತ್ಕೊಳ್ಳೋದು, ಅಥವಾ ಒಂದು ಕಡೆ ಗಿಡದಲ್ಲಿ ಆಗ್ಲೇ ಬ್ರಾಂಚ್ ಚೆನ್ನಾಗಿದೆ, ಒಂದು ಭಾಗ ಮಾತ್ರ ವೀಕ್ ಇದೆ ಅಂದಾಗ ಅಲ್ಲಿ ನಾವು ಒಂದೂವರೆ ಅಡಿ ಕೆಳಗಡೆಯಿಂದಲೇ ಕಂಬ ಚಿಗುರು ಎತ್ಕೊಂಡ್ರೆ ಬರ್ತಾ ಇರ್ತದೆ, ನಾವು ಬಿಡೋದನ್ನ ಎಲ್ಲ ನಾವು ತೆಗಿತೀವಿ, ಒಂದ್ ಮಾತ್ರ ಉಳಿಸ್ಕೊಳ್ಳೋದು. ಅದು ಅದನ್ನ ನಾವಾಗಿ ಇಂಡ್ಯೂಸ್ ಮಾಡೋದು ಏನಿಲ್ಲ, ಅದ್ರ ಪಾಡಿ ಅದು ಬರ್ತಾ ಇರುತ್ತೆ. ಅದು ಉಳಿಸ್ಕೊತೀವ ಇರ್ತೀವ ಹೇಳೋದು ನಮ್ಮ ಮರ್ಜಿ. ಅದನ್ನ ಬಿಟ್ರೆ ಫೆಬ್ರವರಿಯಿಂದ ಮೇನಲ್ಲಿ ನಾವೇನಾದ್ರು ಒಂದು ಆತರ ಚಿಗುರು ಉಳಿಸ್ಕೊಂಡ್ರೆ ನೆಕ್ಸ್ಟ್ ಕ್ರಾಪ್ಗೆ ಅದು ರೆಡಿ ನೆಕ್ಸ್ಟ್ ಇಯರ್ಗೆನೆ. ಈಗ ಗಿಡ ಹಾಕಿದ್ದು 3 ವರ್ಷ 2 ವರ್ಷ 3 ವರ್ಷ ಆಗುತ್ತೆ. ಸ್ವಲ್ಪ ಬೇರೆ ಬಿಗಿ ಗಟ್ಟಿಮುಟ್ಟಿ ಇರೋದಕ್ಕೆ ಪಟ್ ಅಂತ ಬರುತ್ತೆ. ಸೊ ಈಗ ಅದು ತಿಂಗಳು ಮಾತ್ರ ಮುಖ್ಯ. ಫೆಬ್ರವರಿಯಿಂದ ನಾವು ಮೇನಲ್ಲಿ ಇಟ್ರೆ ಅದು ನೆಕ್ಸ್ಟ್ ಕ್ರಾಪ್ಗೆ ರೆಡಿ. ಅದು ಓಕೆ. ಈಗ ಸರಿತೀನಿ. ಈಗ ಈ ನೀವು 2ನೇ ರೌಂಡು ಈಗ 2-3 ಬೆಳೆ ಆದ್ಮೇಲೆ ಮತ್ತೆ ಕಂಚಿಗಿರೋನ್ ಬಿಟ್ಟು ಇನ್ನೊಂದು ಇದಕ್ಕೆ ಮಾಡ್ತೀರಿ. 5 ಅಡಿಗೆ ಟಾಪ್, 5 ಅಡಿಗಿಂತ ಮೇಲೆ ಬೆಳೆ ಕೊಡೋದಿಲ್ಲ. ಕೆಲವರು ಇಡ್ತಾರೆ ಏಣಿ ಹಾಕಿ ನಾವು ಹಾರ್ವೆಸ್ಟ್ ಮಾಡ್ತೀವಿ, ಜಾಸ್ತಿ ಏರಿಯಾ ಬೇಕು ಅಂತ. ಈಗ ಕೆಳ 2 ದಿವಸದಿಂದ ನಾವು ಜಗತ್ ಭೂಷಣ್ ಅನ್ಬಿಟ್ಟು ಒಬ್ರು ತೋಟ ಬಿಕ್ಕೋಡಲ್ಲಿ, ಅವರು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸೇ ಇದೆ. ದೊಡ್ಡ ಮರ, ದೊಡ್ಡ ಇದೆ, ಹಳೆಯದು, ಇದು 274 ಮತ್ತೆ ಆ ವೆರೈಟಿ. ಆವರೇಜ್ ಒಂದು 38ರಿಂದ 54 kg ಬರುತ್ತೆ. ಓಕೆ, ಒಂದು ಗಿಡಕ್ಕೆ ಎತ್ತರ ಇಟ್ಕೊಂಡಿರ್ತಾರೆ. 8 ಅಡಿವರೆಗೆ ಬಿಡ್ತಾರ? ಇನ್ನೂ ಜಾಸ್ತಿ, ಕೆಲವು ಸತಿ ಇನ್ನೂ ಜಾಸ್ತಿ ಇರುತ್ತೆ. ಓಕೆ, ಎತ್ತರ ಇರುತ್ತೆ. ಸೊ ಅದು ಅಷ್ಟು ದೊಡ್ಡ ಏರಿಯಾ ಕವರ್ ಆಗುತ್ತೆ. ಅದರಲ್ಲಿ ಜನರಲಿ 8 ಅಡಿ, ಒಂದೊಂದು ಸತಿ ಇನ್ನೂ ಹೆಚ್ಚು ಅಷ್ಟು ಬಿಡ್ತಾರೆ. ಸೊ ಅದು ಅಂದ್ರೆ ಅವಾಗ ಈಗ 2ನೇ ಅಂತಲ್ಲ 3ನೇ ಅಂತ ಬೆಳೆದಿರುತ್ತೆ. ಆದ್ರೆ ಅದೇ ಒಂದು ನೋ ಶೇಡ್ ಅಟ್ ಆಲ್ ಒಂದು 5 ಎಕರೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ 80 ಮೂಟೆ ಚೆರಿ ಕೂಡ ಪರ್ ಎಕರ್ ಅದು ಹಾರ್ವೆಸ್ಟ್ ಮಾಡಿದೆ. ಈಗ ನಾವೆಲ್ಲ ಮಾಡೋದು 37ರಿಂದ 42 ಮೂಟೆ ಚೆರ್ರಿ, ಅದು 80 ಮೂಟೆ ಚೆರ್ರಿ ಕೂಡ ಹಾರ್ವೆಸ್ಟ್ ಮಾಡಿದೆ. ಬಟ್ ಅಲ್ಲಿ ಮಾತ್ರ ಇನ್ವೇರಿಯಬ್ಲಿ ಅದು ಹಾರ್ವೆಸ್ಟಿಂಗ್ ಸರಿ ಹೋಗ್ಲಿ ಅಂದ್ಬಿಟ್ಟು ಲೆಸ್ ದ್ಯಾನ್ 6.5 feet ಅಲ್ಲೇ ಮೇಂಟೈನ್ ಮಾಡಿರೋದು ಹೋಲ್. ಓಕೆ, 5 ಅಡಿ ಮನುಷ್ಯ ನಿಂತವನ್ ಕೈಗೆ ಸಿಗ್ಬೇಕು ಮತ್ತೆ ಏಣಿ ಹಾಕೋ ಹಾರ್ವೆಸ್ಟಿಂಗ್. ಬಟ್ ಇಲ್ಲಿ ಇದಿಲ್ಲ, ಏನು ಏಣಿ ಹಾಕಕ್ಕ ಕಷ್ಟ. ನಾವು ಬಾಯಲ್ಲಿ ಹೇಳಿದ್ರು ಅಲ್ವಾ, ಯಾಕೆಂದ್ರೆ ಅದ್ರ ಏಣಿ ಅಲ್ಲ, ಸ್ಟೂಲ್ಸ್, ಪೇಂಟಿಂಗ್ ಮಾಡ್ತಾರಲ್ಲ ಆ ಸ್ಟೂಲ್ಸ್ ಕಂಡು. ಬಟ್ ಇದೆಲ್ಲ ಎಕ್ಸ್ಟ್ರಾ ಕೇಸ್ ಆಯ್ತು. ನಾರ್ಮಲ್ ಕೇಸಲ್ಲಿ 5 ಅಡಿ ಕ್ಲೋಸ್ ಮಾಡ್ತಾರೆ. 5 ಅಡಿಗಿಂತ ಮೇಲೆ ಮತ್ತೆ ಕಂಚಿಗಿರು ಬೆಳೆಯೋಕ್ಕೆ ಕೊಡೋದಿಲ್ಲ. ಈಗ ಮೇಲ್ಗಡೆ ಕ್ರಾಪ್ ಹೆಚ್ಚು ಬಂದು ಕೆಳಗಡೆ ಕಡಿಮೆ ಬಂದು ಆ ಥರ ಏನಾದ್ರು ವೇರಿಯೇಷನ್ ಬರ್ತದೆ. ಮೇಲ್ಗಡೆ 2ನೇ ರೋ ಬಿಟ್ಟಷ್ಟು ಕೂಡ ಇಲ್ಲಿ ಕೆಳಗಡೆ ಕಡಿಮೆ ಆಗ್ತದೆ, ಮೇಲ್ಗಡೆ ಜಾಸ್ತಿ. ಇಲ್ಲಿ ಕಳ್ಕೊಂಡು ಅಲ್ಲಿ ದುಡಿತೀವಿ. ಬಟ್ ಓವರ್ ಆಲ್ ಹೆಚ್ಚಾಗ್ತದೆ ಹೇಳೋ ಕಾರಣ ಕೆಲವರಿಗೆ ಬಿಡ್ತಾರೆ. ಸೊ ಪ್ರೂನಿಂಗು ಸೀಸನ್ ಆಯಿತು, ಪ್ರಮಾಣ ಆಯಿತು. ಇದು ರೋಬಸ್ಟಾ ಮತ್ತು ಅರೇಬಿಕಾ ಎರಡಕ್ಕೂ ಆಲ್ಮೋಸ್ಟ್ ಒಂದೇ. ಬಟ್ ಏನೇ ಮಾಡಿದ್ರು ರೋಬಸ್ಟಾ ಭಯಂಕರ ದೊಡ್ಡಕ್ಕೆ ಬೆಳೀತದೆ. ಆಮೇಲೆ ನೀವು ಮಧ್ಯೆ ಮಧ್ಯೆ ಪ್ರಶ್ನೆ ಕೇಳ್ತಾ ಇದ್ರಿ ಯಾವ ಟೈಮ್ ಅಂತ. ಅದು ಆಕ್ಚುಲ್ ಆಗಿ ಆ ಲೋಕಲ್ ಕಂಡೀಷನ್ಸ್ ಅಲ್ಲಿ ಅವ್ರು ಡಿಸೈಡ್ ಮಾಡ್ತಾರೆ ಆ ಪ್ರೂನಿಂಗ್ದು ಅದರ ಟೈಮ್ದು. ಮಳೆ ಬಿದ್ದಾಗ ಒಂದು, ಇರಿಗೇಷನ್ ಕೊಟ್ಟಾಗ ಒಂದು, ಹೀಗೆ. ಬಟ್ ಜನರಲಿ ಒಂದು ಕ್ರಾಪ್ ಆದ್ಮೇಲೆ ಪ್ರೀ ಹಾರ್ವೆಸ್ಟ್ ಒಂದು ಪ್ರೂನಿಂಗ್ ಇದ್ದೇ ಇದೆ ಕಂಪಲ್ಸರಿ. ಪ್ರೀ ಹಾರ್ವೆಸ್ಟ್, ಪ್ರೀ ಬ್ಲಾಸಮ್ ಅಲ್ಲ, ಪ್ರೀ ಹಾರ್ವೆಸ್ಟ್ ಅಲ್ಲ, ಪ್ರೀ ಬ್ಲಾಸಮ್. ಅದೇ ಪ್ರೀ ಬ್ಲಾಸಮ್ ಒಂದು, ಆಮೇಲೆ ನೆಕ್ಸ್ಟ್ ಪ್ರೀ ಹಾರ್ವೆಸ್ಟ್ ಬರುತ್ತೆ. ಈಗ ನಾವು ಅಕ್ಟೋಬರ್ ನವೆಂಬರ್ದಲ್ಲಿ ಮಾಡಿದಾಗ ಪ್ರೀ ಹಾರ್ವೆಸ್ಟ್ ಬರುತ್ತೆ. ಆವಾಗ ಪ್ರೀ ಹಾರ್ವೆಸ್ಟ್ ಅಂತ ಅನ್ಕೊಳ್ಬೋದು. ಪ್ರೀ ಬ್ಲಾಸಮ್, ಪ್ರೀ ಹಾರ್ವೆಸ್ಟ್, ವರ್ಷಕ್ಕೆ 2 ಸರಿ ಪ್ರೂನಿಂಗ್ ಬೇಕಾಗ್ತದೆ. ಇಲ್ಲಿ ಸರ್ ಇನ್ನೊಂದು, ಇದೇನು ತೀರಾ ಇದೊಂಥರ ಆರ್ಟ್ ಹೇಳೋದು ಬಿಟ್ಟರೆ ವಿಪರೀತ ಲೇಬರ್ ಬೇಕು ಹೇಳುವಂಥ ಏನು ಅಂತ ಕೆಲಸ ಏನಲ್ಲ ಇದು. ಇಲ್ಲ, ಅವ್ರಿಗೆ ರೂಢಿ ಇರುತ್ತೆ, ಅದು ಹೋಗ್ತಾ ಇರ್ಬೇಕಾದ್ರೆ. ಎತ್ತರ ಆದಷ್ಟು ಸ್ವಲ್ಪ ಪ್ರೂನಿಂಗ್ ಕಷ್ಟ ಆಗುತ್ತೆ. ಬಟ್ ಇದು ಅಲ್ಲ, ಪ್ರೂನಿಂಗೇ ಒಂದು ಏನೋ ಮಹಾನ್ ದೊಡ್ಡ ಕೆಲಸ ಹೇಳೋ ಪ್ರಶ್ನೆ ಏನಿಲ್ಲ. ಇದೊಂಥರ ಟ್ರಿಕಿ ಕೆಲಸ. ಸುಮ್ಮನೆ ಹೆಂಗೆ ಮಾಡಿದ್ರೆ ಗಿಡ ಹಾಳಾಗ್ತದೆ. ಇದಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರೋ ಟೊಬ್ಯಾಕೋದಲ್ಲೂ ನಾವು ಡಿಸೆಕರಿಂಗ್ ಮಾಡೋದಿಲ್ವೇ? ಮಾಡೋದಿಲ್ವೇ? ಅಷ್ಟೇನೆ, ಇದೊಂದಂಥ ಕೆಲಸ ಇರಲ್ಲ. ವೀಕ್ಷಕರೇ, ಈಗ ಇವತ್ತಿನ ಚರ್ಚೆಯನ್ನು ಇಲ್ಲಿ ಮುಗಿಸೋಣ, ಸಾಕಷ್ಟು ಸಮಯ ಆಯಿತು. ಇಲ್ಲಿ ನಾವು ಈ ಥರ ಫ್ರೀ ಫ್ಲೋ ಡಿಸ್ಕಷನ್ ಮಾಡುವಾಗ ಕೆಲವೊಂದಷ್ಟು ಸಮಯ ನಾವು ಡಾಕ್ಯುಮೆಂಟ್ರಿ ಮಾಡ್ದಂಗೆ ಮಾಡೋಕ್ಕಾಗೋದಿಲ್ಲ. ನಾವು ಪ್ರಶ್ನೆ ಕೇಳ್ತೀವಿ, ಕೆಲವೊಂದಷ್ಟು ನಮಗೆ ಅರ್ಥ ಆಗೋದಿಲ್ಲ, ಯಾಕೆ ನಾವು ಅದು ಹೊಸಬರಿದ್ದೀವಿ.
ಅವರು ಅದನ್ನು ಸಾಂಪ್ರದಾಯಿಕ ರೈತರನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ಮತ್ತು ನಾವು ಇವೆಲ್ಲ ಈ ಚರ್ನಿಂಗು ಥರ ಆಗುತ್ತೆ, ಆಗ ಸ್ವಲ್ಪ ಸಮಯ ಹೆಚ್ಚಿಗೆ ಹೋಗ್ತದೆ. ಆದರೆ ಇವತ್ತಿನ ಕಂತಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ ಮತ್ತು ಚಾಟ್ನಿಗೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ವಿಷಯವನ್ನು ನಿಮಗೆ ಸಾಕಷ್ಟು ನಾವು ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ವೇಣುಗೋಪಾಲ್ ಸರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ಈಗ ಸುಮಾರು ನಾವು ಗೊಬ್ಬರ ಹಾಕಿ ಆಯಿತು, ನೀರು ಬಿಟ್ಟಾಯಿತು, ಪ್ರೂನಿಂಗ್ ಮಾಡಾಯಿತು. ಇನ್ನು ನಮಗೆ ರೋಗ ಕೀಟದೊಂದು ಮಹತ್ವದ್ದು ವಿಷಯಗಳಿದೆ. ಆಮೇಲೆ ಅದರದ್ದು ಹಾರ್ವೆಸ್ಟಿಂಗು ಇನ್ನು ಪ್ರೊಸೆಸಿಂಗು. ಅದು ಹಾರ್ವೆಸ್ಟಿಂಗ್ ಪ್ರೊಸೆಸಿಂಗು ಆ್ಯಕ್ಚುಲಿ ನಾವು ಇಲ್ಲಿ ಹಿಂಗೆ ಕೂತ್ಕೊಂಡು ಮಾತಾಡೋದು ಒಂದು ರೀತಿಯಲ್ಲಿ ಹಂಗೆ ಹೇಳಿದ್ರೆ ಎಲ್ಲದೂ ಕೂಡ ಚಾಟ್ನಿ ಕೂಡ ಇಲ್ಲಿ ಕೂತ್ಕೊಂಡು ಮಾತಾಡೋದು ಬ್ಲ್ಯಾಕ್ ಬೋರ್ಡ್ ಮೇಲೆ ಈಜು ಹೊಡೆದಂಗೆ ಆಗ್ತದೆ. ಇದು ಫೀಲ್ಡಲ್ಲಿ ಮಾಡಬೇಕು. ಅದು ನಾವು ಸಾಕಷ್ಟು ಫೀಲ್ಡ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆದರೆ ಅಲ್ಲಿ ಈ ಮೂಲತಃ ಅಕಾಡೆಮಿಕ್ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು. ಇಲ್ಲಿ ನಾವು ಎಡಿಟಿಂಗ್ನಲ್ಲಿ ಎಲ್ಲದನ್ನು ರಿಲೆವೆಂಟ್ ಇದನ್ನು ನಾವು ಇಲ್ಲಿ ವಿಜುವಲ್ಸ್ ಕೊಡೋಕ್ಕಾಗೋದಿಲ್ಲ. ಆದರೆ ಅಕಾಡೆಮಿಕ್ ಇನ್ಫಾರ್ಮೇಷನ್ನು ನೀಟಾಗಿ ಚರ್ಚೆ ಮಾಡೋದಕ್ಕೆ ಅಂತ ನಾವು ಈ ಥರ ಜ್ಞಾನವಿಜ್ಞಾನಿ ಸೀರೀಸನ್ನು ಮಾಡ್ತೀವಿ. ಇವತ್ತು ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಅನುಕೂಲ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.